ಗಾಯ್ಸ್, ಮತ್ತೊಂದು ನಿಮಗೆ ಸ್ಪರ್ಧಾ ವಿಜೇತ ಜುಲೈ ತಿಂಗಳ ಮ್ಯಾಗ್ಝಿನ್ಗೆ ಸ್ವಾಗತ ಸುಸ್ವಾಗತ. ಎಸ್ ಗೈಸ್, ಹಳೆದೊಂದು ನಿಮಗೆ ವಿಡಿಯೋ ಮಾಡಿದ್ದೆ ನಾನು. 25 ಪೇಜಸ್ದು ವಿಡಿಯೋ ಮಾಡಿದ್ದೆ, ಪಾರ್ಟ್ 1 ಅಂತೇಳಿ. ಅದಕ್ಕೆ ನೀವು ಅಭೂತಪೂರ್ವ ರೆಸ್ಪಾನ್ಸನ್ನು ಕೊಟ್ಟಿರ್ತೀರ. ಸೊ ಕಮೆಂಟ್ನ ಚೆನ್ನಾಗಿ ಮಾಡಿರ್ತೀರ, ಮತ್ತು ಒಳ್ಳೆ ವ್ಯೂಸನ್ನು ಕೊಟ್ಟಿರ್ತಾರೆ. ಒಳ್ಳೆ ನೋಡೋಕ್ಕೆ ತುಂಬ ಇಷ್ಟಪಟ್ಟು ನೋಡ್ತಿದ್ದೀರಾ ಅಂತ ಅರ್ಥ. ಕೊನೆ ತನಕ ನೋಡ್ತಿದ್ದೀರಾ. ಸೊ ಯಾಕಂತಂದರೆ ಎಕ್ಸ್ಪ್ಲನೇಷನ್ ಚೆನ್ನಾಗಿದೆ ಅಂತ ಅರ್ಥ ಆಯ್ತು ನನಗೆ. ಹಾಗಾಗಿ ನಿಮಗೆ ಅತಿ ಕಡಿಮೆ ಸಮಯದಲ್ಲಿ ಜಾಸ್ತಿ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಹೇಗಪ್ಪ ಅಂತಂದರೆ, ಎಲ್ಲ ಮ್ಯಾಗ್ಝಿನನ್ನು ನಿಮಗೆ ಸಂಪೂರ್ಣವಾಗಿ ವಿತ್ ಎಕ್ಸ್ಪ್ಲನೇಷನ್ ಸಮೇತ ಎಷ್ಟು ಬೇಕೋ ಅಷ್ಟು GK ಒಳಗೊಂಡು 360 ಡಿಗ್ರಿಯಲ್ಲಿ ನಿಮಗೆ ಕರೆಂಟ್ ಅಫೇರ್ಸನ್ನು ಮುಗಿಸ್ಕೊಡುವಂಥ ಒಂದು ಸರಣಿಯನ್ನು ಮಾಡ್ತಾಯಿದ್ದೀವಿ. ಸೊ ಪಾರ್ಟ್ 1 ಮಾಡಿದ್ದೀನಿ. ಅದನ್ನ ಯಾರು ನೋಡಿಲ್ವೋ, ಜುಲೈ ತಿಂಗಳ ಪಾರ್ಟ್ 1 ಜನವರಿ ಟು ಜುಲೈ ತಿಂಗಳವರೆಗೂ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕಷ್ಟೇ. ಈಗ ಜುಲೈ ತಿಂಗಳದು ಮ್ಯಾಗ್ಝಿನ್ನ ಪಾರ್ಟ್ 1 ಮಾಡಿದ್ದೀನಿ ಆಲ್ರೆಡಿ. ಪಾರ್ಟ್ 1 ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ. ಇನ್ನೂ ಯಾರು ನೋಡಿಲ್ವೋ ನೋಡೋಕ್ಕೆ ಸಾಧ್ಯವಾಗಬೇಕು, ಹೋಗ್ಬಿಟ್ಟು ನೋಡಿರಿ, ಅದು ಇಷ್ಟ ಆಗುತ್ತೆ ನಿಮಗೆ. ಆಮೇಲೆ ಯಾರು ಅಕಸ್ಮಾತ್ ನೋಡಿರ್ತಿರಲ್ಲ, ನೋಡಿದವ್ರಿಗೂ ಇದು ಸೆಕೆಂಡ್ ಆಗಿರ್ತದೆ, ಸೆಕೆಂಡ್ ಪಾರ್ಟ್ 2 ಆಗಿರ್ತದೆ. ಈ ಪಾರ್ಟ್ 2 ನೋಡಿದವರು ನೆಕ್ಸ್ಟ್ ಪಾರ್ಟ್ 3ಗೆ ವೆಯ್ಟ್ ಮಾಡಬೇಕಾಗ್ತದೆ. ಸೊ ಇದು ಪಾರ್ಟ್ 1 ಪಾರ್ಟ್ 3 ಯಾವ ರೀತಿ ಅಂತಂದರೆ, ಒಂದು 25 ಪೇಜಸ್ ಒಂದು ಪಾರ್ಟ್ 1, ಇನ್ನೊಂದು 25, 2, 25, 3, 25, 4, ಟೋಟಲ್ ನಿಮಗೆ 100 ಪೇಜಸ್ ಇರ್ತದೆ ಒಂದು ಮ್ಯಾಗ್ಝಿನ್. 4 ಪಾರ್ಟ್, 4ರಿಂದ 5 ಪಾರ್ಟಲ್ಲಿ ನಿಮಗೆ ಕಂಪ್ಲೀಟಾಗಿ ಮುಗಿಸ್ಕೊಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮದಾಗಿರ್ತದೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಟೈಮ್ ವೇಸ್ಟ್ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಹೆಲ್ಪ್ ಆಗ್ತದೆ. ನೋಟನ್ನು ಮಾಡ್ಕೊಳ್ಳೋದು ಬೇಡ, ಜಸ್ಟ್ ಇಯರ್ಫೋನ್ ಹಾಕ್ಕೊಂಡು ಕೇಳ್ತಾ ಹೋಗ್ರಿ. ನಿಮಗೆ ಒಂದು ಎಲ್ಲರೂ ಟೀ ಕುಡಿಬೇಕಾದ್ರೆ ಅಥವಾ ಎಲ್ಲಾದರೂ ಊಟ ಮಾಡಬೇಕಾದ್ರೆ, ಯಾಕೆ ತುಂಬ ಟೈಮ್ ಕಮ್ಮಿ ಇದೆ, ಊಟ ಮಾಡುವಾಗ ನೀವು ಈ ಥರ ಒಂದು ಹೆಲ್ಪ್ ಆಗಿ ಫೋನ್ನ ಯೂಸ್ ಮಾಡಿಕೊಂಡ್ರೆ 100% ಸಕ್ಸಸ್ ಆಗೋಕ್ಕೆ ಸಾಧ್ಯ. ಬನ್ನಿ ಸ್ಟಾರ್ಟ್ ಮಾಡೋಣ. ಎಸ್ ಸರ್, ಈಗ ಮೊದಲಿಗೆ ನೋಡೋಣ. VBG ರಾಮ್ಜಿ ಅಂತ ಇದೆ. ಸೊ VBG ರಾಮ್ಜಿ ಯಾವಾಗ ಜಾರಿಗೆ ಬರ್ತದೆ ಅಂತ ಸ್ಟೇಟ್ಮೆಂಟ್ ರೂಪದಲ್ಲಿ ಕ್ವಶನ್ ಕೇಳ್ತಾರೆ. ಯಾಕಂದರೆ KAದಲ್ಲಿ ನಾನು PC ಆಗಿತ್ತಂದರೆ ಮೊದಲ ಬಾರಿಗೆ KSP ಅವ್ರು ನಡೀತಿದ್ರಂತಂದರೆ ಅದಕ್ಕೆ ಒನ್ ಲೈನಲ್ಲೆಲ್ಲ ಹೇಳ್ಕೊತ ಹೋಗ್ತಿದ್ದೆ. ಮೊದಲೆಲ್ಲ ಹಳೆ ವಿಡಿಯೋನ ತೆಗೆದು ನೋಡಿ, ಆ ರೀತಿ ಹೇಳಿದ್ದೀನಿ. ಅದಕ್ಕೆ 30,000 50,000 ಇವೆಲ್ಲ ವ್ಯೂಸ್ ಎಲ್ಲ ಮಾಡಿರ್ತೀರ ನೀವು. ಅದೇ ರೀತಿ ಇದನ್ನ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೀರೀಸನ್ನು ಕಂಪ್ಲೀಟಾಗಿ ನೋಡಿ, ಹೆಲ್ಪ್ ಆಗ್ತದೆ. ಈಗ KA ಅವರು ನಡೆಸೋದ್ರಿಂದ ತುಂಬ ಸ್ವಲ್ಪ ಡೆಪ್ತಾಗಿ ಹೇಳಬೇಕಾಗ್ತದೆ ನಿಮಗೆ. ಡೆಪ್ತಾಗಿ ಅಂದರೆ 360 ಡಿಗ್ರಿಯಲ್ಲಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು GK ಹೇಳ್ಕೊತಾನೆ ಬರ್ತೀನಿ ನಿಮಗೆ. ಓಕೆ, ಬನ್ನಿ ನೋಡಿ. VBG ರಾಮ್ಜಿ ಅಂತೇಳಿ ಯಾವಾಗ ಸ್ಟಾರ್ಟ್ ಆಗ್ತದೆ? ಜುಲೈ 1ರಿಂದ ಜಾರಿಗೆ ಬರ್ತದೆ. ಜುಲೈ 1ಕ್ಕೆ ಜಾರಿಗೆ ಬರ್ತದೆ. ಕೇಂದ್ರ ಸರ್ಕಾರದ ಕೂಲಿ ಯೋಜನೆ ಆಗಿರ್ತದೆ. ಯಾವ ಸರ್ಕಾರ? ಕೇಂದ್ರ ಸರ್ಕಾರ ಅಂತ ಗೊತ್ತಿರಲಿ. ಕೂಲಿ ಯೋಜನೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಜುಲೈ 1. ನೋಡಿ, ಇದು ಮೊದಲ ಬಾರಿಗೆ ಏನಂತ ಕರಿತೀವಿ ಅಂತಂದರೆ, ಸರ್ ಈಗ ಮೊದಲ ಬಾರಿಗೆ ಎಕ್ಸಾಮ್ ಪರ್ಪಸ್ ಆಗಿ ಹೆಂಗೆ ನೋಡ್ಬೇಕಂದ್ರೆ, ನೀವು 2026 ಜುಲೈ 1ರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಮೊದಲು ಮನರೇಗಾ ಅಂತ ಇತ್ತು. ಮನರೇಗಾ ಬದಲಿಸಿ ನೂತನವಾಗಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಅಂತೇಳಿ ಮಾಡತ್ತಾರ. ನೋಡಿ, ಈಗ ಫುಲ್ ಫಾರ್ಮ್ ಕೇಳ್ತಾರೆ, ನಿಮಗೆ ನೆನ್ಪಿಟ್ಕೊಳ್ಳಿ. VBG ರಾಮ್ಜಿ ಅಂತ ಹೇಳಿತಲ್ಲ, ಅದು ಫುಲ್ ಫಾರ್ಮ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ. ವಿಕಸಿತ ಭಾರತ್ ರೋಜ್ಗಾರ್ ಆಜೀವಿಕಾ ಮಿಷನ್, ಮತ್ತು ಮುಂದೆ ಗ್ರಾಮೀಣ. ವಿಕಸಿತ ಭಾರತ ರೋಜ್ಗಾರ್ ಆಜೀವಿಕಾ ಮಿಷನ್ ಅಂತ ನೆನ್ಪಿಟ್ಕೊಳ್ಳಿ, ಮುಂದೆ ಗ್ರಾಮೀಣ. ಎಸ್, ಈ ಕಾಯ್ದೆ 2025 25ಕ್ಕೆ ಏನು ಮಾಡ್ತಾರೆ? ಚಾಲನೆ ಮಾಡ್ತಾರೆ. ಆಂಧ್ರ ಪ್ರದೇಶ ತಿರುಪತಿಯಲ್ಲಿ ಕೇಂದ್ರ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಆಂಧ್ರದ CM ಚಂದ್ರಬಾಬು ನಾಯ್ಡುರಿಂದ ಅಧಿಕೃತವಾಗಿ ಚಾಲನೆ ಆಗ್ತದೆ. ಅದು ನೆನಪಿರಲಿ, ಅಧಿಕೃತವಾಗಿ ಚಾಲನೆ ಆಗುವಂಥದ್ದು. ಎಸ್, ಈಗ ಮುಂದೆ ನೋಡೋದು. ಇದರಲ್ಲಿ ಇಂಪಾರ್ಟೆಂಟ್ ಏನಂತಂದರೆ, ಯಾವುದಕ್ಕೆ ಜಾಸ್ತಿ ಕೊಟ್ಟರೆ, ಯಾವುದಕ್ಕೆ ಕಮ್ಮಿ ಕೊಟ್ಟರೆ, ಮತ್ತು ನಮ್ಮ ಕರ್ನಾಟಕಕ್ಕೆ ಎಷ್ಟು ಕೊಟ್ಟರೆ, ಅದು ನಿಮಗೆ ಇಂಪಾರ್ಟೆಂಟು. ಅದನ್ನ ಕೇಳ್ತಾರೆ ಎಕ್ಸಾಮಲ್ಲಿ. ಓಕೆ, ಎಸ್ ಸರ್, ಹೇಳಬೇಕಂತಂದರೆ ನಿಮಗೆ ದಿನಗೂಲಿಯಲ್ಲಿ ಎಷ್ಟು % ಏರಿಕೆ ಆಗಿದೆ ಅಂತಂದರೆ ಅದು ಕೇಳ್ತಾರೆ. ಎಷ್ಟು % ಅಂತಂದರೆ 10% ಏರಿಕೆ ಆಗಿದೆ. ಸೊ
ನೋಡಿ, ನರೇಗಾ ಇದ್ದಿದ್ದು ಮನ್ರೇಗಾ ಅಥವಾ ಮನ್ರೇಗಾ ಇದ್ದಿದ್ದು BBG ರಾಮ್ಜಿ ಇತ್ತು. ಎಷ್ಟು ಪರ್ಸೆಂಟ್ ಏರಿಕೆ ಆಗಿದೆ ಸದ್ಯಕ್ಕೆ? ವೇತನದಲ್ಲಿ 10% ಏರಿಕೆ ಮಾಡಲಾಗಿದೆ. ಹಾಗಿದ್ರೆ 374.4 ರೂಪಾಯಿದಿಂದ ದಿನಗೂಲಿಗೆ 28.6 ರೂಪಾಯಿನ ಏರಿಕೆ ಮಾಡಿದ್ದಾರೆ. ನೆನ್ಪಿಟ್ಟುಕೊಳ್ಳಿ. ಹಾಗಿದ್ರೆ ಎಷ್ಟು ಪರ್ಸೆಂಟ? 10% ಏರಿಕೆ ಆಗಿದೆ. ಈಗ ನೂತನವಾಗಿ ಜಾರಿಯಾಗಿರುವಂಥ BBG ರಾಮ್ಜಿ ಈ ಯೋಜನೆ ಮುಖ್ಯಾಂಶ ಏನಪ್ಪ ಅಂತಂದರೆ, ಕನಿಷ್ಠ ವೇತನ ನಿಗದಿಯಾಗಿದೆ 300 ರೂಪಾಯಿ. ನೋಡಿ, ಇದೊಂದು ಕೇಳ್ತಾರೆ, ಸ್ಟೇಟ್ಮೆಂಟ್ ವೈಸಲ್ಲಿ ಕೇಳ್ತಾರೆ, ಕನಿಷ್ಠ ಎಷ್ಟಿರಬೇಕು? 200 ಇರಬೇಕು, 100 ಇರಬೇಕು, 300 ಇರಬೇಕು, ಈ ಥರದ್ದು ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಕನಿಷ್ಠ ನೀವು ಯಾವುದೇ ರಾಜ್ಯ ಕೊಡಲಿ 300 ರೂಪಾಯಿನ ಕೊಡಲೇಬೇಕು ನೀವು ಕನಿಷ್ಠ. ಈ 300 ರೂಪಾಯಿಯಿಂದನೇ ಸ್ಟಾರ್ಟ್ ಆಗುತ್ತೆ. ಓಕೆ, ಹಾಗಾಗಿ ಯಾವುದೇ ಒಂದು ರಾಜ್ಯ ಕನಿಷ್ಠ ತೊಗೊಂಡಿರೋ ಅದು 300 ರೂಪಾಯಿ ಮೇಲೆ ಇರ್ತದೆ. ಹಾಗಾಗಿ ಅತ್ಯಂತ ಗರಿಷ್ಠ ವೇತನ ತೊಗೊಳ್ಳುವಂಥದ್ದು ಯಾವುದು ಅಂತ ಕೇಳಿದಾಗ ಅದು ಹರಿಯಾಣ. ಅತ್ಯಂತ ಹೆಚ್ಚಿದು 409 ರೂಪಾಯಿ ಕೊಡ್ತಾರೆ ಒಂದಿನ ಕೆಲಸ ಮಾಡಿದರೆ. ನೀವು 409 ರೂಪಾಯಿ ಕೊಡ್ತಾರೆ. ಆ 409 ರೂಪಾಯಿನ ತೊಗೊಂಡು ನೀವು ಆರಾಮ್ ಎಂಜಾಯ್ ಮಾಡ್ಬೋದು. ಎಲ್ಲಿ? ಹರಿಯಾಣದಾಗ. ಬಟ್ ಅತ್ಯಂತ ಜಾಸ್ತಿ ಕೊಡುವಂಥದ್ದು ಎರಡನೇದು ಯಾವುದು ಅಂತ ಕೇಳ್ತಾರೆ, ಅದು ಗೋವಾ. ನೋಡಿ, ಗೋವಾ ಅಲ್ಲೇ ತೊಗೊಳ್ಳೋದು, ಅಲ್ಲೇ ಮಜಾ ಮಾಡೋದು. ಗೋವಾ 406 ರೂಪಾಯಿ ದುಡಿದು ಅಲ್ಲೇ ಒಂದಿನಕ್ಕೆ ಸಾಲದಲ್ಲಿ ಗೋವಾದಲ್ಲಿ. ನೆಕ್ಸ್ಟ್ ಕೇರಳ ಬಂದುಬಿಟ್ರೆ 401, 3 ಹಿಂಗೆ ಆರ್ಡ್ರ್ ವೈಸ್ ಆಗಿ 3 ನೆನ್ಪಿಟ್ಕೊಳ್ಳಿ ಗೈಸ್. ಒಂದನೇದು ನೋಡಿ ದೋಸ್ತ್, ಒಂದನೇದು ಹರಿಯಾಣ, ಎರಡನೇದು ಗೋವಾ, ಮೂರನೇದು ಯಾವುದು? ಕೇರಳ. ನೋಡಿ, ಎಲ್ಲ ಲೆಫ್ಟ್ ಸೈಡ್ ಇದ್ದಾವೆ. ನಿಮ್ಮದು ಒಂದು ಮ್ಯಾಪ್ ನೋಡಿದರೆ ನೀವು ಎಲ್ಲ ಲೆಫ್ಟ್ ಸೈಡೇ ಬರ್ತವೆ, ಮೇಲಿಂದ ಕೆಳಗೆ ಬಂದುಬಿಡೋದು. ಹಾಗಿದ್ರೆ ಕರ್ನಾಟಕದಲ್ಲಿ ನರೇಗಾದ ಅಡಿಯಲ್ಲಿ 370 ರೂಪಾಯಿ ಇತ್ತು ಮೊದಲು. ಅದನ್ನು ನೆನ್ಪಿಟ್ಕೊಳ್ಳಿ. ಮೊದಲು ಎಷ್ಟಿತ್ತು ಅಂತ ಕೇಳ್ಬೋದು. ಮೊದಲು 370 ರೂಪಾಯಿ ಇರ್ತದೆ ದೋಸ್ತ. ಮೊದಲು 370 ರೂಪಾಯಿ ಇರ್ತದೆ. ಸದ್ಯಕ್ಕೆ ಎಷ್ಟು ಮಾಡಿದ್ದಾರೆ ನೆನ್ಪಿಟ್ಕೋ? 382 ಮಾಡ್ಯಾರೆ. ಕರ್ನಾಟಕ ಎಷ್ಟು? 382 ಮಾಡ್ಯಾರೆ. ಅದು ನೆನ್ಪಿಟ್ಕೋ. ಓಕೆ, ನೆಕ್ಸ್ಟ್ ಈಗ ಕನಿಷ್ಠ ಎಷ್ಟು ರೂಪಾಯಿನ ಕೊಡ್ತಾರೆ ಅಂತ ಕೇಳ್ಬೋದು. ಓಕೆ, ಕನಿಷ್ಠ ಎಷ್ಟು ರೂಪಾಯಿ ಕೊಡ್ತಾರೆ ಅಂತಂದರೆ 300 ರೂಪಾಯಿ ಅಂತ ಹೇಳಿದ್ದೀನಿ. ಹಾಗಿದ್ರೆ ಎಷ್ಟು ದಿನ ಕೊಡ್ತಾರೋ? ಮೊದಲ ಬಾರಿಗೆ ನಿಮಗೆ ಮನರೇಗಾದಲ್ಲಿ ಎಸ್ ನೋಡ್ಬೋದು. ಕೆಲಸದ ದಿನದ ಹೆಚ್ಚಳ ಅಂದರೆ ಮೊದಲು ನಿಮಗೆ 100 ರೂಪಾಯಿ ಕೊಡ್ತೀವಿ. 100 ದಿನ ಕೆಲಸ ಕೊಡ್ತೀವಿ ನಿಮಗೆ ವರ್ಷಕ್ಕೆ. ಅಂದರೆ 365 ದಿನಕ್ಕೆ 100 ರೂಪಾಯಿ ನೀವು ಕಂಪಲ್ಸರಿ 100 ದಿನ ನಿಮಗೆ ಕಂಪಲ್ಸರಿ ಕೊಡಬೇಕು. ಯಾಕಂದರೆ ನೀವು ಅರ್ಜಿ ಸಲ್ಲಿಸಿರ್ತೀರಿ. ಅರ್ಜಿ ಸಲ್ಲಿಸೋಣ ನಿಮ್ಗೆ ಹಂಗೆ ಕೊಡೋಂಗಿಲ್ಲ ಅವರು. ಅರ್ಜಿ ಸಲ್ಲಿಸಿದ ಮೇಲೆ ಎಲ್ಲ ವೆರಿಫಿಕೇಷನ್ ಮಾಡ್ಕಿಸಿಂದ ನಿಮ್ಮದು ನೀವೇನು ಅದಕ್ಕೆ ಕಾರ್ಡಿಗೆ ಅರ್ಹರಿದ್ದೀರಾ ಅಥವಾ ಇಲ್ವಾ ಅಂತೇಳಿ ನೋಡಿಕೊಂಡು ನಿಮಗೆ ಒಂದು 100 ರೂಪಾಯಿ 100 ರೂಪಾಯಿ ಅಂತ 100 ದಿನ ಕೆಲಸ ಕೊಡ್ತಾರೆ. ಅದು ಎಷ್ಟು ದಿನಕ್ಕೆ ಅಂತಂದರೆ 365 ದಿನಕ್ಕೆ 100 ದಿನ ಕೆಲಸ ಕೊಡ್ತಾರೆ. ಬಟ್ ಇವಾಗ ಅದನ್ನ ಚೇಂಜ್ ಮಾಡಿಬಿಟ್ಟು 25 ದಿನ ಜಾಸ್ತಿ ಕೆಲಸ ಕೊಡ್ತಾರೆ, ಪಾಪ ಕೆಲಸ ಮಾಡಲಿ ಅಂತೇಳಿ. ಅದು ಹೂಳು ಎತ್ತೋದಾಗಲಿ, ಮನೆ ಕಟ್ಟೋದಾಗಲಿ, ಅಥವಾ ಇನ್ನೇನಾದ್ರು ಉಸುಕ್ಕೆ ಹೋಗಿದ್ದು, ಅವೆಲ್ಲ ಕೆಲಸ ಗೊತ್ತಿರ್ತಲ್ಲ ನಿಮಗೆ. ವಿತೌಟ್ ಸ್ಕಿಲ್ ನಿಮಗೇನು ಸ್ಕಿಲ್ ಅವಶ್ಯಕತೆ ಇರೋದಿಲ್ಲ. ನೀವೇನು ಸ್ಕಿಲ್ ತೊಗೊಂಡು ಕಂಪ್ಯೂಟರ್ ಮುಂದೆ ಕುಂದ್ರೋ ಅವಶ್ಯಕತೆ ಇರೋಲ್ಲ. ಆ ಸ್ಕಿಲ್ ಇಲ್ಲಾರ್ದು ನಿಮ್ಗೆ ಕೆಲಸ ಕೊಡಾಕ್ತಾರೆ. ಎಷ್ಟು? 125 ದಿನ. ಯಾವುದು? ಆಜೀವಿಕ ಮಿಷನ್ ಅಂತ ಕರಿತೀವಲ್ಲ, ಅಂದರೆ ವಿಕಸಿತ ಭಾರತ ಆಜೀವಿಕ ಮಿಷನ್ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಇರ್ತವೆ. ಓಕೆ, BBG ರಾಮ್ಜಿ ನೆನ್ಪಿಟ್ಕೊಳ್ಳಿ. ಇದಕ್ಕೆ ನೀವು ಏನಾರು ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ್ರಪ್ಪ ಅಂತಂದರೆ 18 ವರ್ಷ ನಿಮ್ಗೆ ಆಗಿರ್ಬೇಕು. ಅಂದರೆ ನೀವು ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯ ಆಗುತ್ತೆ. ಕೆಲಸಕ್ಕೆ ಏನಾರು ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ಅವ್ರು ರೊಕ್ಕಾರ ಕೊಡಬೇಕು ಒಂದು, ಇಲ್ಲಾಂದರೆ ನಿಮ್ಮ ಕೆಲಸಕ್ಕೆ ಕರ್ಕೋಬೇಕು ಒಂದು, ಹೆಂಗಿದೆ ರೂಲ್ಸ್. ಹಾಗಾಗಿ ಗ್ಯಾರಂಟಿ ಮಿಷನ್ ಇದು, ನೆನ್ಪಿಟ್ಕೊಳ್ಳಿ. ಗ್ಯಾರಂಟಿ ವಿಕಸಿತ ಭಾರತ್ ರೋಜ್ಗಾರ್ ಆಜೀವಿಕ ಮಿಷನ್ ಮುಂದೆ ಗ್ರಾಮೀಣ ಅಂದರೆ ಫುಲ್ ಗ್ಯಾರಂಟಿ ಇದ್ದಂಗೆ ಕೊಡ್ತಾರೆ ರೊಕ್ಕ. ಎಸ್, ಅಕಸ್ಮಾತ್ ನಿಮ್ಗೆ ಇನ್ನೊಂದು ಏನು ನಿಯಮ ಇತ್ತು ಅಂತಂದರೆ, ಇನ್ನೊಂದು ರೂಲ್ಸ್ ಮಾಡ್ಯಾರೆ. ನಿಮ್ಗೆ ಏನು ಬೇಸಾಯ ದಿನ ಅಂತಂದರೆ ಇವಾಗ ಜೂನ್ದಿಂದ ನಿಮಗೆ ಸೆಪ್ಟೆಂಬರ್ ಹಿಡ್ಕೊಂಡು ಒಂದು 60 ದಿನ ಸಿಗ್ತದೆ ನಮಗೆ. ಓಕೆ, ಜೂನ ಜುಲೈ ಈ ರೀತಿ ನಿಮಗೊಂದು 60 ದಿನ ಸಿಗ್ತದೆ. ಆ 60 ದಿನದ ಉದ್ಯೋಗ ನೀಡದಂತೆ ನಿಯಮವನ್ನು ಮಾಡಿದ್ದಾರೆ. ಯಾಕಂದರೆ ನಿಮ್ಮ ಬೇಸಾಯ ಸಮಯ ರೀ. ಓಕೆ, ಅರ್ಥ ಆಯ್ತಲ್ಲ ನಿಮಗೆ? ಬೇಸಾಯ ಸಮಯ ಆ ಟೈಮ್ದಲ್ಲಿ ನಿಮ್ಗೆ ಕೆಲಸ ಕೊಟ್ಟರೆ ಉಳಿದ ಟೈಮ್ದಾಗ ಖಾಲಿ ಕುಂದ್ರಬೇಕಾಗುತ್ತೆ ನೀವು. ಹಾಗಾಗಿ ಅವರು ಶಾನೆ, ಹಾಗಾಗಿ ಕೊಟ್ಟಾಗುತ್ತೆ ನಿಮ್ಗೆ 60 ದಿನ ಗ್ಯಾಪ್ ಕೊಡ್ತಾರಲ್ಲಿ, ನೆನ್ಪಿಟ್ಕೊಳ್ಳಿ. ಇಷ್ಟು ನೋಡಿಕೊಂಡ್ರೆ BBG ರಾಮ್ಜಿ ಸಾಕಾಗುತ್ತೆ. ಮತ್ತು ಇದ್ರ ಬಗ್ಗೆ ನೋಡುವಂಥ ಅವಶ್ಯಕತೆ ಇರಲ್ಲ ಏನು. ಇನ್ನು ಮುಂದೆ ಹೋಗಮ್ಮ. ಈಗ ನೆಕ್ಸ್ಟ್ 16ನೇ ಬ್ರಿಕ್ಸ್ ಶೃಂಗಸಭೆ. 16ನೇ ಬ್ರಿಕ್ಸ್ ಶೃಂಗಸಭೆ ಇಲ್ಲಿದೆ ನೋಡಿ, ಕಾಣ್ತಿದೆಯಲ್ಲ.
ಎಲ್ಲ ಓದುವಂಥ ಅವಶ್ಯಕತೆ ಇರಲ್ಲ ಗೈಸ್, ಎಷ್ಟು ಹೇಳ್ತೀನೋ ಅಷ್ಟೇ ಓದ್ರಿ, ಯಾವ ಇಂಪಾರ್ಟೆಂಟ್ಲ ಅಲ್ಲಿ ತನಕ ಅಷ್ಟೇ ಹೇಳ್ತೀನಿ, ಅಷ್ಟೇ ಮಾರ್ಕ್ ಮತ್ತು ಕೂತ್ಕೋರಿ. ನಿಮ್ದು ಏನಾದ್ರು ಮ್ಯಾಗ್ಝಿನ್ ಇತ್ತಪ್ಪ ಅಂದ್ರೆ ಅಷ್ಟೇ ಮಾರ್ಕ್ ಮಾಡೋದು, ಸುಮ್ಕೊಡೋದು, ಅಷ್ಟೇ ರಿವಿಷನ್ ಮಾಡ್ಕೊತ ಹೋಗೋದು. ಇಲ್ಲ ಅಂತಂದರೆ ಇದೇ ವಿಡಿಯೋನ ಡೆವಲಪ್ ಮಾಡ್ಕೊಳ್ರಿ, ಪದೇ ಪದೇ ಈ ಹೆಡ್ಫೋನ್ ಹಾಕ್ಕೊಳ್ರಿ, ಕೇಳ್ಕೊತ ಹೋಗ್ರಿ. ಫಾಸ್ಟ್ 1 ಎಕ್ಸ್ಟ್ರಾ 2x ಇಟ್ಟು ಬಿಡಿರಿ, ರಿವಿಷನ್ ಆಗ್ತದೆ. ಅದು 1 ತಾಸಿದ ವಿಡಿಯೋ ಅರ್ಧ ತಾಸನೇ ಕಂಪ್ಲೀಟ್ ಆಗುತ್ತೆ. ಅದು ಎಷ್ಟು ಅರ್ಧ ತಾಸು ಅಂದರೆ 2 ತಾಸನೇ ಕಂಪ್ಲೀಟ್ ಆಗಿಬಿಡುತ್ತೆ ನಿಮ್ಮ ವಿಡಿಯೋ, ಇಡೀ ಒಂದು ಮ್ಯಾಗ್ಝಿನೇ ಕಂಪ್ಲೀಟ್ ತಗೋ. ಮತ್ತೇನು ಬೇಕು? ಇನ್ನು 16ನೇ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಇಂದೋರ್. 16ನೇ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಎಲ್ಲಿ ನಡೀತದಪ್ಪ ಅಂದ್ರೆ ಇಂದೋರ್ ಎಲ್ಲಿ ಬರ್ತದೆ? ಮಧ್ಯಪ್ರದೇಶದಲ್ಲಿ ಇಂದೋರ್ ಐತಲ್ಲ, ಇದು ಸ್ವಚ್ಛ ಸರ್ವೇಕ್ಷಣಾ ನಗರದೊಳಗೆ ಫಸ್ಟ್ ಸ್ಥಾನ. ಇಡೀ ಭಾಳ ಸಲ ಬರ್ತದೆ ಅದು, ಪ್ರತಿ ಸತಿ ಅಲ್ಲೇ ಬರ್ತದೆ ಇಂದೋರ. ಓಕೆ, ಈಗ ಅಲ್ಲಿ ಏನು ಮಾಡತ್ತಾರ ಅಂದ್ರೆ 16ನೇ ಬ್ರಿಕ್ಸ್ ಕೃಷಿ ಸಚಿವರ ಸಭೆಯನ್ನು ನಡೆಸಕತ್ತಾರೆ, ಅದು ನೆನ್ಪಿಟ್ಕೊಳ್ಳಿ. ಇನ್ನು 11ನೇ ಬ್ರಿಕ್ಸ್ ರಾಷ್ಟ್ರಗಳ ಇಂಧನ ಸಚಿವರ ಸಭೆಯನ್ನು ನಡೆಸಕತ್ತಾರ. ಎಲ್ಲಿ ಅಂದರೆ ಆ ಇಂಧನ ಬತ್ತಪ್ಪ ಅಂದರೆ ಹಾಕ್ರಿ ಗುರುಗ್ರಾಮ ಎಲ್ಲಿ ಬರ್ತದೆ? ಹರಿಯಾಣ. ಇಂಧನ 11ನೇ ಬ್ರಿಕ್ಸ್ ರಾಷ್ಟ್ರಗಳ ಇಂಧನ ಸಭೆಯಲ್ಲಿ ಅಂದರೆ ಗುರುಗ್ರಾಮ. ಮತ್ತು 16ನೇ ಬ್ರಿಕ್ಸ್ ಕೃಷಿ ಬತ್ತಪ್ಪ ಅಂದ್ರೆ ಹಾಕ್ರಿ ಎಲ್ಲಿ? ಇಂದೋರ. ಇದು ನೆನ್ಪಿಟ್ಟುಕೊಳ್ಳಿ. ಮತ್ತು ಭಾರತವು ವಿಶ್ವದ ಅತಿ ದೊಡ್ಡ ವಿದ್ಯುತ್ ಉತ್ಪಾದಕ ರಾಷ್ಟ್ರ ಆಗಿದೆ, ಎಷ್ಟನೇದು ಅಂತ ಕೇಳ್ತಾರೆ? ಅದು 3ನೇದು ನೋಡಿ. ಓಕೆ, ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ, ಎಷ್ಟನೇ ನಂಬರ್ ಇದೀವಿ ಅಂತಂದರೆ 3ನೇ ನಂಬರ್ ಇದೆ ನೋಡಿ, ನೆನ್ಪಿಟ್ಟುಕೊಳ್ಳಿ. ಮತ್ತು 2047ರ ವೇಳೆಗೆ ಎಷ್ಟು ಗಿಗಾವ್ಯಾಟ್ ಪರಮಾಣು ವಿದ್ಯುತ್ತನ್ನು ನಾವು ಸಾಧನೆ ಮಾಡಬೇಕಂತಿದ್ದೀವಿ ಅಂತಂದರೆ 100 ಗಿಗಾವ್ಯಾಟ್ ಪರಮಾಣು ವಿದ್ಯುತ್ ಸ್ಥಾವರವನ್ನು ಮಾಡಬೇಕಂತೇಳಿ ಗುರಿಯನ್ನು ಇಟ್ಕೊಂಡಿವಿ ನೋಡಿ, ನೆನ್ಪಿಟ್ಕೊಳ್ಳಿ. ಮತ್ತು ಇನ್ನು 4ನೇ ಬಾರಿ ಬ್ರಿಕ್ಸ್ ಅಧ್ಯಕ್ಷತೆ ವಹಿಸ್ಕೊತಿರುವಂಥ ಭಾರತ. ನಮ್ಮ ಭಾರತ ಇವಾಗ ಬ್ರಿಕ್ಸ್ ಅಧ್ಯಕ್ಷತೆ ವಹಿಸ್ಕೊಂಡಿದೆ, ಅದು ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಎಷ್ಟನೇ ಬಾರಿ ಅಂತ ಕೇಳ್ಬೋದು, ಸ್ಟೇಟ್ಮೆಂಟ್ ವೈಸಲ್ಲಿ ಕೇಳ್ಬೋದು KAದಲ್ಲಿ. ಅದಕ್ಕಾಗಿ ಡೀಟೇಲಾಗಿ ನೀಟಾಗಿ ಓದ್ಕೊಳ್ಳಿ. ಯಾವುದು ಬಿಡಲ್ಲ, ತಲೆ ಕೆಡಿಸ್ಕೊಬೇಡ್ರಿ. ಮ್ಯಾಗ್ಝಿನ್ದಾಗ ಏನೈತಲ್ಲ ಎಲ್ಲ ಇಂಪಾರ್ಟೆಂಟ್, ಎಲ್ಲ ಮುಗಿಸೋಮಂತ ತಲೆನೇ ಕೆಡಿಸ್ಕೊಬೇಡ್ರಿ. ಬಟ್ ಇವು ಇಂಥವೆಲ್ಲ ನೆನಪಿಟ್ಕೊಳ್ಳೋಕೆ ಓದ್ಕೋತ ಓದೋಕ್ಕೆ ಹೋಗ್ಬೇಡ್ರಿ. ಸಭೆಯಲ್ಲಿ ಭಾಗವಹಿಸಿದ ಬ್ರಿಕ್ಸ್ನ ಸದಸ್ಯ ಎಷ್ಟು? 11 ರಾಷ್ಟ್ರಗಳು ಯಾವ್ಯಾವು? ಆಮೇಲೆ ಬ್ರಿಕ್ಸ್ ಸಚಿವರ ಸಭೆ ಏನೇನಾಯಿತು? ಆಮೇಲೆ ಇಲ್ಲಿ ಅಂಗೀಕರಿಸಿದಂಥ ಘೋಷಣೆ ಪ್ರಾಥಮಿಕ ಕ್ಷೇತ್ರ, ಇಂಥೆಲ್ಲ ಓದ್ಕೊ ಕೂಡ ಹೋಗ್ಬೇಡ್ರಿ, ಎಲ್ಲ ವೇಸ್ಟ್. ಏನು ಓದಬೇಕು ಏನಿಲ್ಲ ಅಂತೇಳಿ ನೆನ್ಪಿಟ್ಕೊಳ್ಳಿ, ಅಷ್ಟೇ ಓದೋದು ಕಲೀರಿ. ಇಲ್ಲ ಅಂತಂದರೆ ಇಲ್ಲೇ ಓದ್ಕೋತೀನಿ ಕೂಡೋದಾಗುತ್ತೆ, ನೆನ್ಪಿಟ್ಕೊಳ್ಳಿ. ನೋಡಿ, 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆ ವಹಿಸುವಂತಹ ಭಾರತ ಅಂದರೆ ಯಾವ್ಯಾವು ಅಂತ ಕೇಳಬಹುದು. ನೆಕ್ಸ್ಟ್ 2012, 2016, 2020, 2026 ಸದ್ಯಕ್ಕೆ 4ನೇದು ವಯಸ್ಸಾಗ್ತತಿ. 4ನೇ ಬಾರಿ ವಹಿಸ್ಕೊಂಡೈತೆ ನೋಡಿ ಬ್ರಿಕ್ಸ್ ಅಧ್ಯಕ್ಷತೆ ಭಾರತ. ಮುಂದಕ್ಕೆ ಹೋಗಂಬ್ರೆ ಮಾತಾಡ್ತಾಳೆ. ಎಸ್, 2ನೇ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯ ಗುಂಪು ಎಲ್ಲಿಯಾಗಿದೆ ಅಂತಂದರೆ ಸಾಂಸ್ಕೃತಿಕ ಅಂತ ಕೇಳಿದರೆ ಅದು ವಾರಣಾಸಿ. 2ನೇ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯ ಗುಂಪು ಎಲ್ಲಿಯಾಗಿದೆ ಅಂತಂದರೆ ಸಭೆಯಲ್ಲಿ ನಡೆದಿದೆ ಅಂದರೆ ಸಾಂಸ್ಕೃತಿಕ ಬರ್ತಂದರೆ ಹಾಕ್ರಿ ವಾರಣಾಸಿ. ನೆನ್ಪಿಡಿತಲ್ಲ ಎಲ್ಲರಿಗೆ? ಒಂದ್ಸಲ ರಿವಿಷನ್ ಮಾಡಮಿ ನೋಡಿ. ಸಾಂಸ್ಕೃತಿಕ ಅಂತಂದರೆ ವಾರಣಾಸಿ. ಅಕಸ್ಮಾತ್ ಕೃಷಿ ಅಂತ ಬತ್ತಪ್ಪ ಅಂದರೆ ಎಲ್ಲಿ ಹಾಕ್ರಿ? ಇಂದೋರ್ ಹಾಕ್ರಿ. ಇಂಧನ ಅಂತ ಬಂದರೆ ಗುರುಗ್ರಾಮ. ಇಷ್ಟು ನೆನ್ಪಿಟ್ಕೊಳ್ಳಿ. ಮತ್ತು ಇದು ನಿಮಗೆ ಇನ್ನೊಂದು ಗೊತ್ತಿರಲಿ, ಕೆಳಗಡೆ ಒಂದು ಪಾಯಿಂಟ್ ಇದೆ, ನಿಮಗೆ ಗೊತ್ತಿರಲಿ ಅಂತ ಕೊಟ್ಟಾರ ನೋಡಿ. NDMA ಅಂತಂದರೆ ಗೊತ್ತಲ್ಲ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, NDMA ಅಂತ ಕರಿತೀವಿ. ಇದು ಸ್ಥಾಪನೆ ಆಗಿದ್ದು 2005ರಲ್ಲಿ ಸ್ಥಾಪನೆ ಆಗುತ್ತೆ, ಡಿಸೆಂಬರ್ 23. ಇದೊಂದು ಶಾಸನಬದ್ಧ ಸಂಸ್ಥೆ ಆಗಿತ್ತು. ಯಾಕಂದ್ರೆ ಇದು ಸ್ವಲ್ಪ ಸುದ್ದಿಯಲ್ಲಿ ಐತಿ, ಹಂಗಾಗಿ ಸ್ವಲ್ಪ ನೆನ್ಪಿಟ್ಕೊಳ್ಳಿ ಯಾವಾಗ ಸ್ಥಾಪನೆ ಆಗುತ್ತೆ ಅಂತೇಳಿ ನೆನ್ಪಿಟ್ಕೊಳ್ಳಿ. ಇಟ್ಕೊಳ್ಳೋಕೆ ಸಾಧ್ಯವಾಗಬೇಕು. ಮುಂದಕ್ಕೆ ಹೋಗ್ರೆ ಶರ್ಪ ಹೋಗ್ಬತ್ತೀನಿ. ಶರ್ಪ ಯಾರು ನೋಡಮ್ಮ, ದಲೀಲ್ ಬರ್ತಾನೆ. 2026ರ ಬ್ರಿಕ್ಸ್ ಭಾರತದ ಶರ್ಪ ಯಾರು? 2026ರ ಬ್ರಿಕ್ಸ್ ಭಾರತದ ಶರ್ಪ ಯಾರು ಅಂತಂದರೆ ಸುಧಾಕರ್ ದಲೀಲ. ಯಾವ ದಲೀಲಪ್ಪ? ಸುಧಾಕರ್ ದಲೀಲ್ ಅಂತೇಳಿ ಬರ್ತಾನೆ. ಇನ್ನು ಭಾರತದ ಬ್ರಿಕ್ಸ್ ಸೌತ್ ಶರ್ಪ ಯಾರಂದರೆ ಶ್ರೀ ಶಂಭು ಎಲ್ ಹಕ್ಕಿ. 2026ರ ಬ್ರಿಕ್ಸ್ ಭಾರತದ ಶರ್ಪ ಯಾರು? ಸುಧಾಕರ್ ದಲೀಲ್. ನೆನ್ಪಿಟ್ಟು. ಎಸ್, ನೆಕ್ಸ್ಟ್, ಭಾರತವು ವಿಶ್ವದ 5ನೇ ಅತಿ ದೊಡ್ಡ ಕಲ್ಲಿದ್ದಲು ನಿಕ್ಷೇಪನ ಹೊಂದಿದೆ. ಇವೆಲ್ಲ ನಿಮಗೆ ಸ್ಟೇಟ್ಮೆಂಟ್ ರೂಪದಲ್ಲಿ ಕೇಳ್ಬೋದು. ಕಲ್ಲಿದ್ದಲ ಬಗ್ಗೆ ಐತಲ್ಲ ಇಲ್ಲಿ ಕೊಡ್ತಾನೆ ಇಲ್ಲಿ ನಿಮಗೆ. ಭಾರತ ಎಷ್ಟನೇ ಒಂದು ಅತಿ ದೊಡ್ಡ ಕಲ್ಲಿದ್ದಲು ನಿಕ್ಷೇಪ ಆಗಿದೆ ಅಂತ ಕೊಡ್ಬೋದು ಸ್ಟೇಟ್ಮೆಂಟಲ್ಲಿ. ನೆನ್ಪಿಟ್ಕೊಳ್ಳಿ. ಎಷ್ಟನೇದು? 5ನೇದು. ಹಂಗಿದ್ರೆ ವಿದ್ಯುತ್ನಲ್ಲಿ ಎಷ್ಟನೇದು? ಆಗಲೇ ಹೇಳಿದ್ನಲ್ಲ, ವಿದ್ಯುತ್ತಲ್ಲಿ 3ನೇದು. ಅತಿ ದೊಡ್ಡ ವಿದ್ಯುತ್ ಉತ್ಪಾದಕ ಗ್ರಾಹಕ ರಾಷ್ಟ್ರ 3ನೇದು ಭಾರತ.
ಇನ್ನು ನೆಕ್ಸ್ಟ್ ಮುಂದಕ್ಕೆ ನೋಡಿ, ವಿ ಬಿ ಜಿ ರಾಮ್ಜಿದು ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತಂದರೆ, ವಿ ಬಿ ಜಿ ರಾಮ್ಜಿ, ಈ ವಿ ಬಿ ಜಿ ರಾಮ್ಜಿ ಐತಲ್ಲ, ಇದರ ಲೋಗೋ ವಿನ್ಯಾಸಕ್ಕೂ ಒಬ್ಬಿದ್ದಾನೆ. ನಮ್ಮ ಪುತ್ತೂರು ಅಂತಂದ್ರೆ ದಕ್ಷಿಣ ಕನ್ನಡ ಬರ್ತದಲ್ಲ, ದಕ್ಷಿಣ ಕನ್ನಡದಾಗ ಪುತ್ತೂರು. ಆ ಪುತ್ತೂರದಾಗ ರಾಮ್ ಪ್ರಸಾದ್ ಕೆ ಅನ್ನುವಂಥ ಒಬ್ಬ ವ್ಯಕ್ತಿ, ಅವ ಇದಕ್ಕೆ ಪ್ರಶಸ್ತಿ ತೊಗೊಂಡಾನೆ, ಪ್ರಥಮ ಪ್ರಶಸ್ತಿ ತೊಗೊಂಡಾನೆ. ವಿ ಬಿ ಜಿ ರಾಮ್ಜಿ ಈ ಲೋಗೋವನ್ನು ರೆಡಿ ಮಾಡ್ಯಾನೆ. ಆ ಲೋಗೋ ಗೊತ್ತಲ್ಲ ನಿಮಗೆ, ಡಿಸೈನ್, ಈ ಥರ ಲೋಗೋವನ್ನು ಡಿಸೈನ್ ಮಾಡ್ತಾರೆ. ಅದನ್ನ ತೊಗೊಂಡವ ಯಾರಪ್ಪ ಅಂತಂದರೆ, ಇದೆ ನೋಡಿ, ಪುತ್ತೂರಿನ ಯುವಕ. ಇದೊಂದು ಹೆಮ್ಮೆಯ ವಿಚಾರ, ನಮ್ಮ ಕರ್ನಾಟಕದ ವ್ಯಕ್ತಿನೇ ಪ್ರಥಮ ಸ್ಥಾನ ಪಡ್ಕೊಂಡ ನೋಡಿ. ಇದು ನೆಕ್ಸ್ಟ್, ಕ್ಯಾನ್ಸರ್ ಔಷಧ ಪ್ಯಾಕ್ ಮೇಲೆ ಕ್ಯೂ ಆರ್ ಕೋಡ್ ಕಡ್ಡಾಯ ಅಂತ ಮಾಡಿದ್ದಾರೆ. ಇನ್ನು ಯಾವುದೇ ಒಂದು ಕ್ಯಾನ್ಸರ್ ಔಷಧಿ ಇರ್ತಾವಲ್ಲ, ಅದ್ರ ಮೇಲೆ ಒಂದು ಕಡ್ಡಾಯ ಕೋಡನ್ನು ಹಾಕಿರ್ತಾರೆ. ಈ ಕ್ಯೂ ಆರ್ ಕೋಡ್ ಯಾಕೆ ಹಾಕಿರ್ತಾರಪ್ಪ ಅಂದರೆ, ಪಟ್ನಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋದು, ಎಷ್ಟು ಅಮೌಂಟ್ ಐತಲ್ಲ ಅಷ್ಟೇ ತೋರಿಸ್ತದೆ, ಅದಕ್ಕೆ ಪೇ ಮಾಡಿಬಿಡೋದು. ಬಟ್ ಬೇರೆ ಕಡೆ ಎಲ್ಲರೂ ಹೋಗಿಬಿಟ್ರಂದ್ರೆ ನೀವು ಕ್ಯಾನ್ಸರ್ಗೆ ಜಾಸ್ತಿ ಅಮೌಂಟ್ ಹೇಳ್ತಾರೆ. ಇವರ ಒಂದು 50,000 ಇತ್ತಪ್ಪ, ಅಲ್ಲಿ 70,000 ಹೇಳ್ಬಿಡ್ತಾರೆ. ಹಾಗಾಗಿ ಎಲ್ಲ ಕಳಪೆ ಮತ್ತು ನಕಲಿ ಔಷಧ ಮಾರಾಟಕ್ಕೆ ತಡೆ ಮಾಡೋಕ್ಕೆ, ಅಂದರೆ ಅವೆಲ್ಲ ಕಟ್ ಮಾಡೋಕ್ಕೆ ಅಂಥವೆಲ್ಲ ಮಾಡಬಾರ್ದು ಸ್ಕ್ಯಾಮ್ ಅಂತೇಳಿ ಏನು ಮಾಡತ್ತಾರ, ಒಂದು ಕ್ಯೂ ಆರ್ ಕೋಡನ್ನು ಅಳವಡಿಕೆ ಮಾಡತ್ತಾರೆ. ಅದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಮುಂದೆ, ಉತ್ತಮ ಕೆಲಸ ಸಂಸ್ಥೆಯಲ್ಲಿ ಹಿಲ್ಟನ್ ನಂಬರ್ 1 ಮತ್ತು ಬೆಂಗಳೂರು ಕಂಪನಿಗೆ 3 ಕಂಪನಿಗಳಿಗೆ ಸ್ಥಾನ ಕೊಟ್ಟಿದ್ದಾರೆ ನೋಡಿ. ಉತ್ತಮ ಕೆಲಸ ಸಂಸ್ಥೆ ಹಿಲ್ಟನ್ನಲ್ಲಿ ನಂಬರ್ 1 ಬೆಂಗಳೂರಿನ 3 ಕಂಪನಿಗಳಿಗೆ ಸ್ಥಾನ ಕೊಟ್ಟಿದ್ದಾರೆ. ಹಿಲ್ಟನ್ ಅಂದರೆ ಗೊತ್ತಲ್ಲ, 1ನೇ ಸ್ಥಾನ ಎಲ್ಲಿ ಬರ್ತದೆ ಅಂದರೆ ಗುರುಗ್ರಾಮ. ಹಿಲ್ಟನ್ ನಂಬರ್ 1, ಹಿಲ್ಟನ್ ನಂಬರ್ 1 ಎಲ್ಲಿ ಬರ್ತದೆ ಅಂತ ಕೇಳ್ಬೋದು, ಗುರುಗ್ರಾಮ ಅಂದರೆ ಹರಿಯಾಣ. 2ನೇ ಸ್ಥಾನ ಯಾವುದು, ಬೆಂಗಳೂರಿನ IT ಕಂಪ್ನಿ ಆದಂಥ ಸಿಸ್ಕೋ. ಇನ್ನು 3ನೇ ಸ್ಥಾನ ಯಾವುದು ಅಂದರೆ ಹೈದರಾಬಾದ್ನ ಸಿಂಕ್ರೋನಿ. ನಮ್ಮ ಭಾರತದ ಒಂದು 2 ಸಿಕ್ಕವ, ಅಂದರೆ 3 ಸಿಕ್ಕವ, 3ನೇ ಸ್ಥಾನಗಳು ಯಾವ್ಯಾವ ಅಂತಂದರೆ ಗುರುಗ್ರಾಮದ ಹಿಲ್ಟನ್ನ, 2ನೇದು ಯಾವುದಂದ್ರೆ ಬೆಂಗಳೂರಿನ ಸಿಸ್ಕೋ, 3ನೇದು ಯಾವುದಪ್ಪ ಅಂದರೆ ಹೈದರಾಬಾದಿನ ಸಿಂಕ್ರೋನಿ. ನಮ್ಮ ಕರ್ನಾಟಕದ ನೆನ್ಪಿಟ್ಕೊಳ್ಳಿ, ಬೆಂಗಳೂರು ಸಿಸ್ಕೋ ಅತ್ಯುತ್ತಮ ಕೆಲಸ ಮಾಡುವಂಥ ಸಂಸ್ಥೆ ಇದು. ಮುಂದಕ್ಕೆ ಹೋಗಮ್ಮಿ. ನೋಡ್ರಿ ಬಸ್ ನೋಡ್ರಪ್ಪ, ಇವ್ರ ಬಗ್ಗೆ ಈ ಥರ ಫುಲ್ ಇತಿಹಾಸ ಓದಿ ಏನು ಮಾಡೋರು ನೀವು ಅಲ್ಲ. ನೋಡಿ, ದೀರ್ಘಾವಧಿ ಆಡಳಿತ ನಡೆಸಿದಂಥ ಚುನಾಯಿತಂಥ ಪ್ರಧಾನಿ ನರೇಂದ್ರ ಮೋದಿ ದೀರ್ಘಾವಧಿ ಆಡಳಿತ ನಡೆಸ್ಯಾನ ಸಾಕಪ್ಪ. ಎಷ್ಟು ದಿನ ನಡೆಸ್ಯಾನ, 4,399 ನಡೆಸ್ಯಾರ. ಓಕೆ, ಯಾರು ನಡೆಸ್ಯಾರ, ಶ್ರೀ ನರೇಂದ್ರ ಮೋದಿಯವ್ರು ನಡೆಸ್ಯಾರೆ. ಸೊ ಮೊಟ್ಟ ಮೊದಲ ಬಾರಿಗೆ ಯಾರು ನಡೆಸ್ಯಾರ, ಪ್ರಧಾನಿ ನರೇಂದ್ರ ಮೋದಿಯವ್ರು ನಡೆಸ್ಯಾರ. 4,398 ದಿನ ನಡೆಸ್ಯಾರ. ಅವ್ರನ್ನ ಇವರು ಬೀಟ್ ಮಾಡ್ಯಾರ. 4,399 ದಿನ ನೆನ್ಪಿಟ್ಕೊಳ್ಳಿ, ಈ ದಿನಗಳು ಇಂಪಾರ್ಟೆಂಟ. 4,399 ದಿನ ಪೂರೈಕೆ ಮಾಡಿದ್ದಾರೆ. ಎಷ್ಟು ನೋಡ್ಕೊಂಡ್ರೆ ಸಾಕು. ಅದ್ರ ಬಗ್ಗೆ ಅದೆಲ್ಲ ಬಿಟ್ಟು 12 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಏನೇನು ಮಾಡಿದರು, 81 ಕೋಟಿ ಆಯ್ಕೆ, ಉಚಿತ ಡಿಜಿಟಲ್ ಏರ್ಪೋರ್ಟ್, 74,164 G20, ಇವೆಲ್ಲ ಓದುವಂಥ ಅವಶ್ಯಕತೆ ಇಲ್ಲ. ಇವೆಲ್ಲ ಕಾಮನ್ ಸೆನ್ಸ್. ಇವೆಲ್ಲ ನೀವೆಲ್ಲ ಓದ್ತಾ ಬಂದುಬಿಡ್ತಾವೆ ನಿಮಗೆ ಏನೇನು ಇಂಪಾರ್ಟೆಂಟ್ ಏನೇನಿಲ್ಲ ಅಂತೇಳಿ. ಇವೆಲ್ಲ ಯಾವ ಇಂಪಾರ್ಟೆಂಟ್ ಇರೋಂಗಿಲ್ಲ ನೋಡಿ. ಈ ರೀತಿ ಗೆರೆ ಎಳೆದ್ಬಿಡ್ತೀನಿ ಇವೆಲ್ಲ. ನೋಡಿ, ಮ್ಯಾಗ್ಝಿನಲ್ಲಿ ಈ ರೀತಿ ಗೆರೆ ಎಳೆದ್ಬಿಡೋದು. ಯಾಕಂದರೆ ವಾಪಸ್ ಹೋದಾಗ ಮತ್ತೆ ನೀವು ಓದಕ್ಕೆ ಹೋದ್ರೆ ಟೈಮ್ ಎಷ್ಟಾಗುತ್ತೆ ರೀ, ಯೂಸ್ಲೆಸ್. ಇವೆಲ್ಲ ಓದಬೇಕು ಅಷ್ಟೇ. ಅರ್ಥ ಆಯ್ತಾ? ಇನ್ನು ದೀರ್ಘಾವಧಿ ಆಳ್ವಿಕೆ ಮಾಡಿದಂಥ ಪ್ರಧಾನಿಗಳು 2026 ಜೂನ್ 10 ವೇಳೆಗೆ ನೋಡಿ, ಎಷ್ಟು 5 ದಿನ ನೆನ್ಪಿಟ್ಕೊಳ್ಳಿ ಸಾಕು. ಯಾಕಂದ್ರೆ ಹೇಳಿಕೆ ರೂಪದಲ್ಲಿ ಕೊಡ್ಬೋದು. ಹೇಳಕ್ಕೆ ಬರೋಲ್ಲ ನಮ್ಮ ಕೇಳಿದವ್ರು ಹೆಂಗದಾರ ಅಂತಂದರೆ, ಯಾವುದು ಕೇಳೋಲ್ಲ ಅಂದ್ಕೊಂಡಿರ್ತೀವಿ ಅದೇ ಕೇಳಿರ್ತಾರೆ. ಹಾಗಾಗಿ ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. 1ನೇದವ್ರು ಯಾರಂತಂದರೆ ನರೇಂದ್ರ ಮೋದಿಯವರು 4,399. ಇದು ಸದ್ಯ ನೆನ್ಪಿಟ್ಕೊಳ್ಳಿ ದಿನ. ಆಮೇಲೆ ಜವಾಹರ್ಲಾಲ್ ನೆಹರು 4,398. 3ನೇದವ್ರು ಯಾರಪ್ಪ ಅಂತಂದರೆ ಇಂದಿರಾ ಗಾಂಧಿ. 4ನೇದವ್ರು ಯಾರಂದರೆ ಮನಮೋಹನ್ ಸಿಂಗ್. 5ನೇದವರು ಅಟಲ್ ಬಿಹಾರಿ ವಾಜಪೇಯಿ. ಇಷ್ಟು ನೋಡ್ಕೊಂಡ್ರೆ ಸಾಕು. ಮುಂದೆ, ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಸಮ್ಮೇಳನ 2026 ನಡೀತು. ಎಲ್ಲಿ ನಡೀತು ಅಂತಂದರೆ ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಸಮ್ಮೇಳನ ಎಲ್ಲಿ ನಡೀತು, ನವದೆಹಲಿ. ಅಷ್ಟು ನೋಡ್ಕೊಳ್ರಿ, ಮತ್ತೇನಿಲ್ಲ ಅದ್ರ ಬಗ್ಗೆ. ಈ ಉದ್ದೇಶ, 2 ದಿನ ಸಮ್ಮೇಳನ, ಇವೆಲ್ಲ ಎದಕ್ಕೆ ಬೇಕು? ಹೌದು, ವಿಶ್ವದಲ್ಲೇ ಹಡಗು ಮರುಬಳಕೆಯಲ್ಲಿ ಭಾರತ ಅಗ್ರಸ್ಥಾನ ಪಡೆದಂತಹ ದೇಶ ಆಗಿದೆ. ನೋಡಿ, ಈ ಹಡಗನ್ನು ಮರುಬಳಕೆ ಮಾಡ್ತಾರೆ. ಆ ಹಡಗ ಅದೇನಾದರೂ ಅಕಸ್ಮಾತ್ ಅದು ಜಾಸ್ತಿ ನೋಡೋಕೆ ಚಲೋ ಇತ್ತಂದರೆ ಅದನ್ನ
ಮುಳುಗಿಸ್ಕಿಸಿಂದ ಅದನ್ನ ಮ್ಯೂಸಿಯಂ ಥರ ಮಾಡಿ ಎಲ್ಲರೂ ಅಲ್ಲಿ ಪ್ರವಾಸ ಮಾಡಿ ದುಡ್ಡು ಗಳಿಸೋಕ್ಕೆ ಮರುಬಳಕೆ ಮಾಡ್ತಾರೆ, ಆ ರೀತಿ ಮಾಡ್ತಾರೆ. ಇಲ್ಲಾಂತಂದರೆ ಅದನ್ನೇ ಸ್ವಲ್ಪ ಅದರಲ್ಲಿ ಸ್ಪೇರ್ ಪಾರ್ಟ್ಸ್ಗಳನ್ನ ತೊಗೊಂಡು ಅದನ್ನ ಸ್ಕ್ರ್ಯಾಪಿಂಗ್ ಮಾಡಿ ಮತ್ತು ಹೊಸದೇನಾದ್ರು ತಯಾರು ಮಾಡ್ತಾರೆ. ಹಂಗೆ ಆ ರೀತಿ ವಿಶ್ವದಲ್ಲಿ ಹಡಗು ಮರುಬಳಕೆಯಲ್ಲಿ ಯಾವ ದೇಶ ಫಸ್ಟ್ ಸ್ಥಾನ ಪಡ್ಕೊಂಡೈತೆ ಅಂದರೆ ನಮ್ಮ ಹೆಮ್ಮೆಯ ಭಾರತ ದೇಶ ಫಸ್ಟ್ ಸ್ಥಾನ ಪಡ್ಕೊಂಡೈತೆ, ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದ್ರ ಬಗ್ಗೆ ಸಾಕು. ಹಂಗಿದ್ರೆ ಹಡಗು ಮರುಬಳಕೆ ಕಾಯ್ದೆ ಯಾವಾಗ ಬರ್ತಪ್ಪ ಅಂತ ಕೇಳಿದ್ರೆ 2019 ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ಹಡಗು ಮರುಬಳಕೆ ನಿಯಮ 2021 ಅನ್ವಯ ಇದು ಮಾಡ್ತಾರೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಮುಂದಕ್ಕೆ ಹೋಗೋಣ. ನೋಡೋದು ಮತ್ತು ಈಗ ನಿರ್ಭಯ ಚೇತನ ಯೋಜನೆ ಆರಂಭ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಂತ ಮಾಡಿದ್ದಾರೆ. ಇದರಲ್ಲಿ ಏನು ಕೇಳ್ತಾರೆ ನಿಮಗೆ, ನಿರ್ಭಯ ರಾಹು ಅಂತ ಬರ್ತದೆ. ನಿರ್ಭಯ ರಾಹು, ಈ ನಿರ್ಭಯ ರಾಹು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 2026 ಮಾರ್ಚ್ 11ಕ್ಕೆ ಆರಂಭ ಆಯಿತು. ಇದೇನಪ್ಪ ಇದರ ಉದ್ದೇಶ? ನಿರ್ಭಯ ರಾಹು ಅಂತ ಕೊಟ್ಟು ಕೆಳಗಡೆ ಉದ್ದೇಶ ಕೊಡ್ತಾರೆ. ಪಂಚಾಯಿತಿಗಳಲ್ಲಿ ಮಹಿಳಾ ಸುರಕ್ಷತೆ ಮತ್ತು ಸಬಲೀಕರಣವನ್ನು ಮುನ್ನಡೆಸುವ ಸಂಬಂಧ ಇದನ್ನ ತೊಗೊಂಬಂದಾರೆ. ಪಂಚಾಯಿತಿಗಳಲ್ಲಿ ಯಾರಿಗೆ ಮಹಿಳಾ ಸುರಕ್ಷತೆ ಮತ್ತು ಸಬಲೀಕರಣ ಮುನ್ನಡೆಸುವ ಸಂಬಂಧ ತೊಗೊಂಬಂದಾರೆ. ಇನ್ನು ನಿರ್ಭಯ ನೇತ್ರಿ, ನಿರ್ಭಯ ಚೇತನ, ನಿರ್ಭಯ ದೃಷ್ಟಿ ಅಂತ ಬರ್ತದೆ. ಇವೆಲ್ಲ 3 ವಿಭಿನ್ನ ರೀತಿಯ ಮಾರ್ಗಗಳಾಗಿರ್ತವೆ. ಯಾವ್ಯಾವಕ್ಕಂತ ಬಂದರೆ, ನಿರ್ಭಯ ನೇತ್ರಿ ಅಂದರೆ ಮಹಿಳಾ ಪ್ರತಿನಿಧಿಗೆ ಸಾಮರ್ಥ್ಯ ವೃದ್ಧಿ, ಕಾನೂನಿನ ಮೇಲೆ ಅರಿವಿನ ಕೇಂದ್ರ ಮಾಡುವಂಥ ಮಾಡ್ತದೆ. ಸಿಂಪಲ್ಲಾಗಿ ಮಹಿಳಾ ಅಂತ ನೆನ್ಪಿಟ್ಕೊಳ್ಳಿ. ನಿರ್ಭಯ ನೇತ್ರಿ ಅಂದರೆ ಮಹಿಳಾ, ನಿರ್ಭಯ ಚೇತನ ಅಂದರೆ ಪುರುಷ, ಇನ್ನು ನಿರ್ಭಯ ದೃಷ್ಟಿ ಅಂದರೆ ತಂತ್ರಜ್ಞಾನ. ಪಂಚಾಯತಿಗಳಲ್ಲಿ ತಂತ್ರಜ್ಞಾನ ಜಾಸ್ತಿ ಮಾಡೋದು ಅಂತ ಅರ್ಥ. ಇದನ್ನು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು, ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇನ್ನು ಭಾರತದ ಮೊಟ್ಟ ಮೊದಲ ಸಮುದ್ರ ವಿಮಾನ ನಿಲ್ದಾಣ. ಭಾರತದ ಮೊಟ್ಟ ಮೊದಲ ಸಮುದ್ರ ವಿಮಾನ ನಿಲ್ದಾಣ ನೋಡಿ, ಸಮುದ್ರದಾಗ ವಿಮಾನ ನಿಲ್ದಾಣ ಮಾಡತ್ತಾರೆ, ಯೋಚನೆ ಮಾಡಿ. ಅದು ಇದ್ರ ಹೆಸರು ಕೇಳ್ತಾರೆ ಆಫ್ಶೋರ್ ಅಂತೇಳಿ. ಆಫ್ಶೋರ್ ವಿಮಾನ ನಿಲ್ದಾಣ ಅದು ಎಲ್ಲಿ ಬರ್ತದೆ ಅಂದರೆ ಮಹಾರಾಷ್ಟ್ರದ ಪಾಲ್ಘಾರ್ ಜಿಲ್ಲೆದಾಗ ಕೋರೆ ಬೀಚ್ನಲ್ಲಿ ಬರ್ತದೆ. ಅದು ಮಹಾರಾಷ್ಟ್ರದ ಪಾಲ್ಘಾರ್ ಜಿಲ್ಲೆ, ಅದು ನೆನ್ಪಿಟ್ಕೊಳ್ಳಿ. ಮಹಾರಾಷ್ಟ್ರದ ಪಾಲ್ಘಾರ್ ಜಿಲ್ಲೆಯ ಕೋರೆ ಬೀಚ್ನಲ್ಲಿ ನಿರ್ಮಾಣ ಮಾಡ್ತಾರೆ ಇದು. ಓಕೆ, ಇದು ಉತ್ತರ ಟು ವೀರಾನ್ ಸಿಲಿಂಗ್ನಿಂದ 4.75 ಕಿಲೋಮೀಟರ್ ದೂರದಲ್ಲಿದೆ. ಬಟ್ ನೆನ್ಪಿಟ್ಕೊಳ್ಳೋಕೆ ಹೋಗಬೇಡಿ. ಯಾವುದಂತಂದರೆ ಆಫ್ಶೋರ್ ಎಲ್ಲಿ ಬರ್ತದೆ? ಮಹಾರಾಷ್ಟ್ರದ ಪಾಲ್ಘಾರ್ ಜಿಲ್ಲೆ, ಕೋರೆ ಬೀಚ್. ಏನಿದು ಮೊಟ್ಟ ಮೊದಲ ಬಾರಿಗೆ ಸಮುದ್ರದಾಗ ಒಂದು ವಿಮಾನ ನಿಲ್ದಾಣ ರೆಡಿ ಮಾಡತ್ತಾರ. ಅಲ್ಲೇ ಬರ್ಬೇಕು ವಿಮಾನ ನಿಲ್ದಾಣ ಡೈರೆಕ್ಟ್, ಬಿದ್ದು ನೀರಾಗೆ ಬೀಳ್ಬೇಕು ಅಂತ ಅರ್ಥ. ಏನೂ ಆಗ್ಬಿಡ್ದಲ್ಲ ಮಂದಿಗೆ. ವಿಚಾರ ನೋಡ್ರಿ ಹೆಂಗೈತಿ. ಏನೇನು ಮಾಡ್ತಾರೆ ಮಾಡಲಿ, ಟೆಕ್ನಾಲಜಿ ಭಾಳ ಮುಂದೆ ಹೊಂಟಾವ. ಅಂದರೂ ಸಮುದ್ರದ ನಿರ್ಮಾಣ ಮಾಡೋದು ಅಷ್ಟು ಸುಲಭ ಅಲ್ಲ. ಅವಕ್ಕೆಲ್ಲ ಕಾಂಕ್ರೀಟ್ ಗಿಂಕ್ರೀಟ್ ಹಾಕ್ತಾರ ಅಂತೀರೇನ? ಅಲ್ಲ, ಎಲ್ಲ ತೇಲಾಡುವಂಥ ಟೆಕ್ನಾಲಜಿ ಇರ್ತಾವೆ, ಹಂಗೆ ಮಾಡ್ತಾರೆ. ಮತ್ತು HPV ಲಸಿಕೆಯನ್ನು ರಾಷ್ಟ್ರೀಯ ರೋಗ ನಿರೋಧಕ ಕಾರ್ಯಕ್ರಮದಲ್ಲಿ ಸೇರ್ಪಡೆಗೆ ಸಿದ್ಧತೆ. ನೋಡಿ, HPV ಅಂದರೆ ಗೊತ್ತಿರ್ಬೇಕು ನಿಮಗೆ. HPV ಫುಲ್ ಫಾರ್ಮ್ ಕೇಳ್ತಾನೆ, ಅದು ನೆನ್ಪಿಟ್ಕೊಳ್ಳಿ. ಹ್ಯೂಮನ್ ಪಾಪ್ಯುಲೋಮಾ ವೈರಸ್. ಹ್ಯೂಮನ್ ಪಾಪ್ಯುಲೋಮಾ ವೈರಸ್, HPV ಹ್ಯೂಮನ್ ಪಾಪ್ಯುಲೋಮಾ ವೈರಸ್ ಫುಲ್ ಫಾರ್ಮ್ ಕೇಳ್ತಾನೆ. ಸುದ್ದಿಯಲ್ಲಿ ಇದ್ದಿದ್ದು ಪಕ್ಕ ಕೇಳ್ತಾನೆ. ಒಂದಲ್ಲ ಒಂದು ಎಕ್ಸಾಮ್ದಾಗ ಬಂದೇ ಬರ್ತದೆ. ಇಲ್ಲಕಂದ್ರೆ ಇದರ ರಿಲೇಟೆಡ್ ಆಗಿ ಇದು ಒಂದಕ್ಕೆ ತಿಳ್ಕೊರಿ, ವೈರಸ್ ಬಗ್ಗೆ ಓದ್ಕೊಳ್ರಿ, ಬ್ಯಾಕ್ಟೀರಿಯಾ ಬಗ್ಗೆ ಓದ್ಕೊಳ್ರಿ, ಬರ್ತಾವೆ ನೋಡಿ. ಈಗ HPV ವಿರುದ್ಧ ಲಸಿಕೆಯನ್ನು 2027 ವೇಳೆಗೆ, ಎಷ್ಟರ ವೇಳೆಗೆ? 2027 ವೇಳೆಗೆ ರಾಷ್ಟ್ರೀಯ ರೋಗ ನಿರೋಧಕ ಕಾರ್ಯಕ್ರಮಕ್ಕೆ ಸೇರ್ಪಡೆ ಮಾಡಲು ಸಿದ್ಧತೆ ನಡೆಸಿದೆ. ಮುಂದಕ್ಕೆ ಹೋಗೋಣ. ಇನ್ನು 9 ರಿಂದ 14 ವಯಸ್ಸಿನ ಎಲ್ಲ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ಲಸಿಕೆಯನ್ನು ನೀಡುವಂಥ ಅಭಿಯಾನಕ್ಕೆ 2026 ರಾಜಸ್ಥಾನದ ಅಜ್ಮೀರದಲ್ಲಿ ಮೋದಿ ಚಾಲನೆ ಕೊಟ್ಟಿದ್ದರು. 2026ರಲ್ಲಿ ರಾಜಸ್ಥಾನದ ಅಜ್ಮೀರದಲ್ಲಿ ಚಾಲನೆ ಕೊಟ್ಟಿದ್ದರು HPV ಲಸಿಕೆಗೆ ಸಂಬಂಧಪಟ್ಟಂತೆ. ಯಾಕಂದರೆ ಹೆಣ್ಮಕ್ಳಿಗೆ ಬರ್ತದೆ. ಹೆಣ್ಮಕ್ಳಿಗೆ 4 ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಏನಾಗ್ತಾರೆ ಅಂದ್ರೆ ಲಸಿಕೆ ಹಾಕ್ತಾರೆ ಉಚಿತವಾಗಿ. ಮುಂದೆ ಬರಬಾರ್ದಪ್ಪ ಅಂತೇಳಿ ಕಿಶನ್. ಯಾಕಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ, ಹಂಗಾಗಿ ಅದು ಬರೋಕ್ಕಿಂತ ಮುಂಚೆ ನಾವು
ಗಟ್ಟಿಯಾಗಿ ಇದ್ಬಿಡೋದು. ನೆಕ್ಸ್ಟ್ HPV ಅಂತ ಬರ್ತದಲ್ಲ, ಇದು ಏನಂತಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಇದು ಮಹಿಳೆಯರಲ್ಲಿ ಹೆಚ್ಚು ಕಂಡು ಬರ್ತದೆ. ಮಹಿಳೆಯರಲ್ಲಿ ಇದು ಲೈಂಗಿಕವಾಗಿ ವೈರಸ್ನಿಂದ ಹರಡುವಂಥ ರೋಗ ಆಗಿರ್ತದೆ. 10 ರಿಂದ 15 ವರ್ಷದ ಅವಧಿಯಲ್ಲಿ ಗರ್ಭಕಂಠದ ಕ್ಯಾನ್ಸರ್ಗೆ ಕಾರಣ ಆಗ್ತದೆ. ಎಷ್ಟು ನೆನ್ಪಿಟ್ಟುಕೊಳ್ಳಿ ಸಾಕು. ಮುಂದಕ್ಕೆ ಹೋಗೋಣ ಬರ್ರಿ. ಉಮಾಂಗ್ ಅಂತೇಳಿ ಬರ್ತದೆ. ಉಮಾಂಗ್ ಅಂದರೆ ನಿಮಗೆಲ್ಲ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಮಾಡಿರಿ ಅಥವಾ ಯಾವುದೇ ಪ್ರೈವೇಟ್ ಜಾಬ್ ಮಾಡಿರಿ, ಉಮಾಂಗ್ ಅಪ್ಲಿಕೇಶನ್ನ ಬಳಸಿರ್ತಾರೆ. ಯಾಕೆ ಗೊತ್ತಾನ? ಇದ್ರಾಗ ನಿಮ್ಮದು PF GF ಎಲ್ಲ ಆ್ಯಡ್ ಆಗೋದು. ಉಮಾಂಗ್ ನೆನ್ಪಿಟ್ಟುಕೊಳ್ಳಿ. ಉಮಾಂಗ್ ಅಂತಂದರೆ ಅದ್ರ ಫುಲ್ ಫಾರ್ಮ್ ಕೇಳ್ತಾರೆ, ನೆನ್ಪಿಟ್ಟುಕೊಳ್ಳಿ. ಅದು ನೆನ್ಪಿಟ್ಟುಕೊಳ್ಳೋಕೆ ಸಾಧ್ಯವಾಗಬೇಕು. ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್. ಓಕೆ, ಉಮಾಂಗ್ ಯಾವುದಕ್ಕಾಗಿ ಬಳಸ್ತಾರೆ, ಫುಲ್ ಫಾರ್ಮ್ ಏನು ಕೇಳಬಹುದು ನಾಳೆ, ನೆನ್ಪಿಟ್ಟುಕೊಳ್ಳಿ. ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್ ಇಲ್ಲಿದೆ ನೋಡಿ, ನೆನ್ಪಿಟ್ಟುಕೊಳ್ಳಿ. ಮತ್ತು ಈ ಉಮಾಂಗ್ದವ್ರು ಏನು ಮಾಡತ್ತಾರ ಅಂತಂದರೆ ಸೇತು ಅನ್ನುವಂತಹ ಇದು ಏನು ಮಾಡತ್ತಾರ ಅಂದ್ರೆ ಸೇತು ಅನ್ನುವಂತಹ ಒಂದು ಅಪ್ಲಿಕೇಶನ್ನ ರೆಡಿ ಮಾಡತ್ತಾರೆ. ಇದು ಸಾಮಾಜಿಕ ನ್ಯಾಯ ಸಬಲೀಕರಣ ಇಲಾಖೆ. ಸೇತು ಅಂತಂದರೆ ಇದು ಶೈಕ್ಷಣಿಕ ಸ್ಟೂಡೆಂಟ್ಗಳಿಗೆ ವಿದ್ಯಾರ್ಥಿ ವೇತನ ಕೊಡೋ ಸಂಬಂಧ ಸೇತು ಅಂತೇಳಿ ರೆಡಿ ಮಾಡ್ತಾರೆ. ಅಂದರೆ ಸ್ಕಾಲರ್ಶಿಪ್ ಫಾರ್ ಎಜುಕೇಷನಲ್ ಟ್ರಾನ್ಸ್ಮಿಷನ್ ಆ್ಯಂಡ್ ಅಪ್ಲಿಪ್ಮೆಂಟ್. ಇದೆಲ್ಲ ಎದ್ರಾಗ ಬರ್ತದೆ ಅಂದ್ರೆ ಉಮಾಂಗ್ ಅಪ್ಲಿಕೇಶನ್ದಾಗ ಬರ್ತದೆ. ಒಂದು ಆ್ಯಡ್ ಮಾಡತ್ತಾರೆ ಅಷ್ಟೇ. ಮುಂದಕ್ಕೆ ಹೋಗೋ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ. ಇಂಥವೆಲ್ಲ ಏನು 10 ವರ್ಷ ಆಗಿರ್ತಾವಲ್ಲ ಅವೆಲ್ಲ ಕೇಳ್ತಾರೆ ನೋಡ, ನೆನ್ಪಿಟ್ಟುಕೊಳ್ಳಿ. ಪ್ರಧಾನಮಂತ್ರಿ ಮಾತೃತ್ವ ಯೋಜನೆ ಅಂತ ಬರ್ತದಲ್ಲ, ಅದು ಅಭಿಯಾನ ಆರೈಕೆಗೆ ದಶಕದ ಆಚರಣೆ. ಅಂದರೆ 10 ವರ್ಷ ಆಯ್ತು ಆಲ್ರೆಡಿ. 10 ವರ್ಷ ಅಂದರೆ 10 ವರ್ಷ ಹಿಂದುವರೆ. ಎಲ್ಲಿಗೆ ಹೋಗತಿ? 2016ಕ್ಕೆ ಸ್ಟಾರ್ಟ್ ಆಯಿತು. ನೆನ್ಪಿಟ್ಟುಕೊಳ್ಳಿ, 2016ಕ್ಕೆ ಸ್ಟಾರ್ಟ್ ಆಯಿತು. ಕುಟುಂಬ ಕಲ್ಯಾಣ ಯೋಜನೆಯಿಂದ ಪ್ರಧಾನಮಂತ್ರಿ ಮಾತೃತ್ವ ಸುರಕ್ಷಿತ ಅಭಿಯಾನ ಇದು ಸ್ಟಾರ್ಟ್ ಆಗಿ 10 ವರ್ಷ ಆಯಿತು. 2026 ಇದಕ್ಕೆ 10 ವರ್ಷ ಪೂರೈಕೆ ಆಗ್ತದೆ. ಇನ್ನು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ 16ಕ್ಕೆ ಸ್ಟಾರ್ಟ್ ಆಯಿತು. ಸ್ಟೇಟ್ಮೆಂಟಾಗಿ ಕೊಡ್ತಾನೆ ನೋಡ, 16ಕ್ಕೆ ಸ್ಟಾರ್ಟ್ ಆಯಿತು 2016. ಪ್ರತಿ ತಿಂಗಳು 9ನೇ ತಾರೀಕಿನಂದು ಆರೋಗ್ಯ ಸೌಭಾಗ್ಯದಲ್ಲಿ ಗರ್ಭಿಣಿಯರಿಗೆ ವಿಶೇಷವಾಗಿ 2ನೇ ಮತ್ತು 3ನೇ ತ್ರೈಮಾಸಿಕದಲ್ಲಿ ಉಚಿತ ಮತ್ತು ಸಮಗ್ರ ಪ್ರಸವಪೂರ್ವ ಆರೈಕೆಯನ್ನು ಒದಗಿಸುವಂಥ ಪ್ರಮುಖ ಉಪಕ್ರಮ ಆಗಿರ್ತದೆ. ನೆನ್ಪಿಟ್ಟುಕೊಳ್ಳಿ ಇಷ್ಟ. ಅಂದರೆ ತಪಾಸಣೆ ಎಲ್ಲ ಉಚಿತವಾಗಿ ಮಾಡ್ತಿರ್ತಾರೆ. ಇನ್ನು ದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ AI ದತ್ತಾಂಶ ವಿಜ್ಞಾನದಲ್ಲಿ BTech ಆರಂಭ ಆಗಿದೆ. ಕೇಳ್ಬೋದು. ಇತ್ತೀಚೆಗೆ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ AI ದತ್ತಾಂಶ ವಿಜ್ಞಾನದಲ್ಲಿ BTech ಆರಂಭ ಆಗಿದೆ. ಹಾಗಿದ್ರೆ ಯಾವ ವಿಶ್ವವಿದ್ಯಾಲಯ ಅಂತ ಕೇಳ್ಬೋದು? ದೆಹಲಿಯ ಕೇಂದ್ರೀಯ ವಿಶ್ವವಿದ್ಯಾಲಯ. ಯಾವ ನೀತಿ? NEP ಅಂತ ಬರ್ತದೆ, ಶಿಕ್ಷಣ ನೀತಿ, ನ್ಯೂ ಎಜುಕೇಷನ್ ಪಾಲಿಸಿ 2020 ಪ್ರಕಾರ BTech ಎಲ್ಲಿ? AI ಮತ್ತು ದತ್ತಾಂಶ ವಿಜ್ಞಾನದಲ್ಲಿ BTech ಆರಂಭವಾಗಿದೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ಒಂದು ಲೈನ್ ಕೊಟ್ಟಾರ ನೋಡಿ. ಕೆಳಗಿನ ಲೈನ್ ಕೂಡ ಇಂಪಾರ್ಟೆಂಟ್. ಯಾವ ಇಂಪಾರ್ಟೆಂಟ್ ಇಲ್ಲ ಒಟ್ಟೆ ಹೇಳ್ತೀನಿ ನಾನು. ಮತ್ತು ಸಿಲಿಲಲ್ಲಿ ಕ್ವಶನ್ಗಳನ್ನ ಹೇಳತ್ತಾ ಹೋಗೋದು, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಇರ್ತದೆ, ಸುಮ್ಮನೆ ಟೈಮ್ ವೇಸ್ಟ್. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಅಂತ ಬರ್ತದೆ. ಇದು 1972 ಜೂನ್ 5 ಇಂಪಾರ್ಟೆಂಟ್, ಯಾಕಂದರೆ ಮೊನ್ನೆ ಐತಲ್ಲ ಪರಿಸರ ದಿನ. ಜೂನ್ 5 1972 ಇದನ್ನು ಮಾಡಿದ ಸಂಬಂಧನೇ, ಸ್ಥಾಪನೆ ಆಗಿದ್ದ ಸಂಬಂಧನೇ ಜೂನ್ 5ಕ್ಕೆ ಪರಿಸರ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಅದು ಗೊತ್ತಿರಲಿ. ಇದು ಪ್ರಧಾನ ಕಚೇರಿ ಎಲ್ಲಿ ಐತಂದರೆ ಕೀನ್ಯಾದ ನೈರೋಬಿದಲ್ಲಿ ಇದೆ. ಮುಂದಕ್ಕೆ ಹೋಗು. ಇನ್ನು REPM ಅಂತ ಬರುತ್ತೆ. REPM ಇದೊಂದೇನು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಇದರಲ್ಲಿ ಹೇಳುವಂಥದ್ದು ಅಂಥದ್ದು ಏನಿಲ್ಲ. ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವಾಲಯ ಬಹುಪಾಲುದಾರರ ಬೇಡಿಕೆ ಪ್ರಕ್ರಿಯೆಯಾಗಿ ಈ REPM ಯೋಜನೆಯಡಿ ಜಾಗತಿಕ ಟೆಂಡರ್ದಾರರಿಗೆ ಸಮಯವನ್ನು ವಿಸ್ತಾರ ಮಾಡಿದ್ದಾರೆ. ಇದರಲ್ಲಿ ಏನು ಹೇಳೋದಂಥದ್ದು ಏನು ಅಂಥದ್ದು ಏನೂ ಇಲ್ಲ. ಬಟ್ REPM ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಫುಲ್ ಫಾರ್ಮ್ ಕೇಳ್ಬೋದು. ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂತಂದರೆ ಒಂದು ಅಪರೂಪ, ಏನೇನು ಅಪರೂಪ ಸಿಗ್ತಾವಲ್ಲ ಈ ಭೂಮಿ ಒಳಗಡೆ, ಅವುಗಳನ್ನ ಪತ್ತೆ ಹಚ್ಚಕ್ಕೆ ಒಂದು ಉತ್ತೇಜನ ಮಾಡುವಂತಹ ಕಾರ್ಯಕ್ರಮ. ಹೇಳ್ಬೋದು ನೋಡಿ.
ಅಪರೂಪದ ಭೂ ಅಯಸ್ಕಾಂತದ ಎರಡು ಪ್ರಮುಖ ವಿಧ ಅಂತ ಕೇಳ್ಬೋದು. ನೋಡಿ, ನಿಯೋಡೈವಿಯಮ್ ಹೊಸದಾಗಿ ಬರ್ತದೆ. ನಿಯೋಡೈವಿಯಮ್ ಅಯಸ್ಕಾಂತಗಳು. ಇದರಲ್ಲಿ ಏನು ಬಳಸ್ತಾರೆ ಅಂದರೆ ಕಬ್ಬಿಣ ಮತ್ತು ಬೋರಾನ್ನಿಂದ ತಯಾರು ಮಾಡಿರ್ತಾರೆ. ಕಬ್ಬಿಣ ಬೋರಾನ್ನಿಂದ ತಯಾರು ಮಾಡಿದ್ದು ಯಾವುದಂತಂದರೆ ನಿಯೋಡೈವಿಯಮ್. ಇನ್ನು ಸಮರಿಯಂ ಕೋಬಾಲ್ಟ್ ಅಯಸ್ಕಾಂತ ಅಂದರೆ ಇಲ್ಲಿ ಸಮರಿಯಂ ಮತ್ತು ಕೋಬಾಲ್ಟ್ ಮಿಶ್ರಣ ಆಗಿರ್ತದೆ. ಸಾಕಿಷ್ಟು. ಒಂದು ಹೋಮಿ ನೋಡ್ರಪ್ಪ, ಇದು ವೆರಿ ವೆರಿ ಇಂಪಾರ್ಟೆಂಟಾ. ದೇಶದ ಭದ್ರತೆಯಲ್ಲಿ ಪ್ರಮುಖ ಪಾತ್ರವಾಗಿರುವಂತಹ ಜೋಜಿಲಾ ಸುರಂಗ. ಇದು ಒಂದು ಕರೆಂಟ್ ಅಫೇರ್ಸ್ ಬರ್ತಂದ್ರೆ ಕೇಳ್ತಾನೆ, ಜೋಜಿಲಾ ಸುರಂಗ ಮಾರ್ಗ ಎಲ್ಲಿ ಬರ್ತದೆ? ಜೋಜಿಲಾ ಬರ್ತಂದ್ರೆ ಹಾಕ್ರಿ ಜಮ್ಮು ಕಾಶ್ಮೀರ. ನೋಡಿ, ಇಲ್ಲಿ ಜೋದಾಗು ಜಮ್ಮು ಕಾಶ್ಮೀರ ಜ ಐತಿ, ಇಲ್ಲಿ ಜದಾಗು ಜಮ್ಮು ಕಾಶ್ಮೀರ ಜೆ ಐತಿ. ನೆನ್ಪಿಟ್ಟುಕೊಳ್ಳಿ, ಜಮ್ಮು ಕಾಶ್ಮೀರ. ಸಮುದ್ರ ಮಟ್ಟದಿಂದ 11,578 ಅಡಿ ಎತ್ತರ ಇದೆ. ಅದೇನು ಕೇಳಲ್ಲ. ಮತ್ತು ವಿಶ್ವದ ಅತಿ ಉದ್ದದ ಏಕ ಟ್ಯೂಬ್ ದ್ವಿಮುಖ ರಸ್ತೆ ಸುರಂಗ ಎಂದು ಖ್ಯಾತಿಯಾಗಿದೆ. ವಿಶ್ವದ ಅತಿ ಎತ್ತರದ ಏಕ ಟ್ಯೂಬ್ ದ್ವಿಮುಖ ರಸ್ತೆ ಸುರಂಗ ಅಂತೇಳಿ ಅದು ಪ್ರಖ್ಯಾತಿ ಹೊಂದಿದೆ. ದೇಶದ ಭದ್ರತೆಯಲ್ಲಿ ಪ್ರಮುಖ ಪಾತ್ರ ಹೊಂದಿರುವಂಥ ಜೋಜಿಲಾ ಸುರಂಗ ಮಾರ್ಗ ಎಲ್ಲಿದೆ ಅಂತಂದರೆ ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದಿಂದ ಎಲ್ಲಿವರೆಗೂ ಅಂತಂದರೆ ಶ್ರೀನಗರದಿಂದ ಲಡಾಖದವರೆಗೆ ಸಂಪರ್ಕ ಮಾಡ್ತದೆ. ಶ್ರೀನಗರದಿಂದ ಲಡಾಖ್. ಇನ್ನು ಭಾರತದ ಮೊದಲ ನೀಲಿ ಬಾಂಡ್ ಅಂತ ಬರ್ತದೆ. ಭಾರತದ ಮೊದಲ ನೀಲಿ ಬಾಂಡ್ ಸಾಗರಮಾಲಾ ಹಣಕಾಸು ನಿಗಮ. ವಿಶ್ವದ ಮೊದಲ ಸಾರ್ವಭೌಮ ನೀಲಿ ಬಾಂಡನ್ನು ಯಾವ ದೇಶ ಯಾವಾಗ ಬಿಡುಗಡೆ ಮಾಡ್ತದೆ ಕೇಳ್ತಾರೆ. ವಿಶ್ವದ ಮೊದಲ ಸಾರ್ವಭೌಮ ನೀಲಿ ಬಾಂಡ್ ಇದು ಯಾವ ದೇಶ ಮೊಟ್ಟ ಮೊದಲ ನೀಲಿ ಅಂತಂದರೆ ಸಮುದ್ರಕ್ಕೆ ಸಂಬಂಧಪಟ್ಟಿರುತ್ತೆ ಗೈಸ್. ನೋಡೋದೋಸ್ತ, ನೀಲಿ ಬಾಂಡನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ದೇಶ ಅಂದರೆ 2018ರಲ್ಲಿ ಸೆಷೆಲ್ಸ್ ದೇಶ. ಎಷ್ಟಾಗ 2018 ಸೆಷೆಲ್ಸ್. ಇನ್ನು ಅದೇ ಹಾಗೆ ನಮ್ಮ ನೀಲಿ ಬಾಂಡನ್ನು ಮೊಟ್ಟ ಮೊದಲ ಬಾರಿಗೆ ಭಾರತ ಬಿಡುಗಡೆ ಮಾಡೋದು ನೆನ್ಪಿಟ್ಟುಕೊಳ್ಳಿ. ನೀಲಿ ಬಾಂಡ್ ಅಂತಂದರೆ ಎಷ್ಟೇ ಇಲ್ಲಿ ಏನೇ ಅಂತಂದ್ರೆ ನೀಲಿ ಆರ್ಥಿಕತೆ ಅಂದರೆ 1,000 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸುವಂಥ ಗುರಿ. ಕರಾವಳಿ ಮೂಲಸೌಕರ್ಯ, ಸಾಗಾಣಿಕೆ, ಒಳನಾಡಿನ ಜಲಮಾರ್ಗ ಎಲ್ಲ ಬೆಂಬಲಿಸ್ತದೆ. ಏನೇ ಆದರೂ ಅದಕ್ಕೆ ಸಂಬಂಧಪಟ್ಟಂಥ ಹೆಲ್ಪ್ ಮಾಡ್ತದೆ. ಅಂದರೆ ಸಮುದ್ರಕ್ಕೆ ಸಂಬಂಧಪಟ್ಟೈತೆ ನೋಡಪ್ಪ. ಸಿಂಪಲಿ ಬ್ಲೂ ಅಂದರೆ ಸಮುದ್ರ, ನೀರು ಹೆಂಗಿರ್ತಾವೆ ನೀಲಿ ಇರ್ತಾವಲ್ಲ, ನೆನ್ಪಿಟ್ಟುಕೊಳ್ಳಿ. ಇನ್ನು ಅದೇ ರೀತಿ ಹಸಿರು ಬಾಂಡ್ ಅಂತ ಬರ್ತವೆ. ಅವು ನೆನ್ಪಿಟ್ಟುಕೊಳ್ಳಿ. ಹಸಿರು ಬಾಂಡ್ಗಳನ್ನು ಸಾಮಾನ್ಯವಾಗಿ ಹವಾಮಾನ ಮತ್ತು ಪರಿಸರ ಯೋಜನೆಗಳಿಗೆ ಹಣಕಾಸು ಒದಗಿಸುವ ಸಂಬಂಧ ಬಳಕೆ ಮಾಡ್ತಾರೆ. ಹಾಗಿದ್ರೆ ಹಸಿರು ಬಾಂಡ್ಗಳನ್ನು 2016ರಲ್ಲಿ ಹಸಿರು ಬಾಂಡ್ಗಳನ್ನು ಬಿಡುಗಡೆ ಮಾಡಿದಂತಹ ವಿಶ್ವದ ಮೊದಲ ಸಾರ್ವಭೌಮ ದೇಶ ಯಾವುದಂದ್ರೆ ಪೋಲ್ಯಾಂಡ್. ಹಸಿರು ಬಾಂಡ್ಗಳನ್ನು ಬಿಡುಗಡೆ ಮಾಡ್ತಾರೆ ಯಾವುದಂದ್ರೆ ಪೋಲ್ಯಾಂಡ್. ಎಸ್, ಈಗ ನೋಡ್ರಿ, ಹಸಿರು ಬಾಂಡ್ ಅಂತ ಬರ್ತದೆ. ಹಸಿರು ಬಾಂಡ್ ಯಾವುದಕ್ಕೆ ಸಂಬಂಧಪಡ್ತದೆ ಅಂದರೆ ಹವಾಮಾನ ಮತ್ತು ಪರಿಸರ ಯೋಜನೆಗಳಿಗೆ ಸಂಬಂಧಪಡ್ತದೆ. ಏನಾರು ನಿಮ್ಗೆ ಪರಿಸರದಲ್ಲಿ ಏನಾದ್ರು ತೊಂದರೆ ಆಯ್ತಪ್ಪ ಅಂದರೆ ಅದಕ್ಕೆ ಇಂತಿಷ್ಟು ಅಂತ ರೊಕ್ಕ ಇಟ್ಟಿರ್ತಾರೆ. ಆ ರೊಕ್ಕ ತೊಗೊಂಡು ನೀವು ಅದಕ್ಕೆ ಯೂಸ್ ಮಾಡ್ಕೋಬೋದು. ಹಾಗಾಗಿ 2016ರಲ್ಲಿ ಹಸಿರು ಬಾಂಡ್ ಅಂತೇಳಿ ಬಿಡುಗಡೆ ಮಾಡ್ತಾರೆ ಒಂದು ದೇಶ. ಅದು ಮೊಟ್ಟ ಮೊದಲ ಬಾರಿಗೆ ಇಡೀ ವರ್ಲ್ಡಲ್ಲಿ 2016ಕ್ಕೆ ಮಾಡಿದ್ದು ಯಾವುದಂದ್ರೆ ಪೋಲ್ಯಾಂಡ್ ದೇಶ ಅಂತ ಬರ್ತದೆ. ಆ ಪೋಲ್ಯಾಂಡ್ ದೇಶ ಇಡೀ ವರ್ಲ್ಡಲ್ಲಿ ನಂಬರ್ 1. ಇನ್ನು ನೆಕ್ಸ್ಟ್ 2016ಕ್ಕೆ PG ದೇಶ ಬರ್ತದೆ. PG ದೇಶ ಹಸಿರು ಬಾಂಡನ್ನು ನೀಡಿದಂತಹ ಮೊಟ್ಟ ಮೊದಲ ಉದಯೋನ್ಮುಖ ಮಾರುಕಟ್ಟೆ ಆಗಿರ್ತದೆ. ಅಂದರೆ ಏಕಸ್ವಾಮ್ಯ ಮಾರುಕಟ್ಟೆ ಯಾವುದಪ್ಪ ಅಂತಂದರೆ ಅದು 2016ರಲ್ಲಿ PG ದೇಶ. ಇನ್ನು ಭಾರತ ಮೊಟ್ಟ ಮೊದಲ ಬಾರಿಗೆ ಹಸಿರು ಬಾಂಡನ್ನು ಯಾವಾಗ ಬಿಡುಗಡೆ ಮಾಡ್ತಂತ ಕೇಳ್ತಾರೆ. 2015ರಲ್ಲಿ ಭಾರತ. ಹಾಗಿದ್ರೆ ಯಾವ ಬ್ಯಾಂಕಿನ ಮೂಲಕ ಬಿಡುಗಡೆ ಮಾಡ್ತಾರೆ ಅಂದರೆ ಎಸ್ ಬ್ಯಾಂಕ್. ಯಾವ ಬ್ಯಾಂಕ್? ಎಸ್ ಬ್ಯಾಂಕಿನ ಮೂಲಕ ಬಿಡುಗಡೆ ಮಾಡ್ತಾರೆ ಅಂತ ಗೊತ್ತಿರಲಿ. ಇನ್ನು ನೆಕ್ಸ್ಟ್, ಭಾರತ 2023ರಂದು ಮೊದಲ ಸಾರ್ವಭೌಮ ಹಸಿರು ಬಾಂಡ್ ಇಂಗಾಲ ತೀವ್ರತೆ ಕಡಿಮೆ ಮಾಡುವ ಸಂಬಂಧ ಸಾರ್ವಜನಿಕ ಯೋಜನೆಗಳಿಗೆ ಹಣಕಾಸು ಒದಗಿಸಲು 80 ಬಿಲಿಯನ್ ರೂಪಾಯಿಗಳನ್ನ ಸಂಗ್ರಹ ಮಾಡೈತಿ. ಎದಕ್ಕೆ ಸಂಗ್ರಹ ಮಾಡೈತಿ? ಮುಂದೆ ಪರಿಸರಕ್ಕೆ ಏನಾದರೂ ಅಪಘಾತ, ಹಾನಿ ಉಂಟಾದಂಥದಕ್ಕೆ ಯೂಸ್ ಆಗಲಿ ಅಂತೇಳಿ ಅದಕ್ಕೆ ಒಂದು ಇಟ್ಟಿರ್ತಾರೆ. ಈ ರೀತಿ ಏನಾದರೂ ಒಂದು FD ಗಿಫ್ಟ್ ಇಟ್ಟಿರ್ತಿಲ್ಲ ನೀವು ಬ್ಯಾಂಕಲ್ಲಿ, ಹಂಗೆ ಇಟ್ಟಿರ್ತದೆ. ಒಂದು 80 ಬಿಲಿಯನ್ ಸಂಗ್ರಹ ಮಾಡಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ. ಹಂಗೆ ಇಂಗಾಲ ಇವೇನಾರ ನಾವು ಗಾಡಿಯಲ್ಲಿ ಹೋಗುವಾಗ ಇಂಗಾಲ ಹೊರಗಡೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಅವೆಲ್ಲ ಬಿಡ್ತಾರಲ್ಲ, ಅವೆಲ್ಲ ಕಡಿಮೆ ಮಾಡೋ ಸಂಬಂಧ ಸ್ವಲ್ಪ ಯೋಜನೆಗಳು ತೊಗೊಂಬರ್ತಾರೆ. ಆ ಯೋಜನೆ ಮಾಡೋಕ್ಕೆ ಸ್ವಲ್ಪ ರೊಕ್ಕ ಬೇಕು. ಆ ರೊಕ್ಕ ಬೇಕಂದ್ರೆ ಬಿಡುಗಡೆ ಮಾಡ್ತಾರೆ. ಇಷ್ಟು ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್, ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಲೈನ್ ಕೂಡ ವೆರಿ ಇಂಪಾರ್ಟೆಂಟ್. ಯುರೋಪಿಯನ್
ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ಬರ್ತದೆ. ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ 2007ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಿರ ಆದಾಯ ಹಸಿರು ಹವಾಮಾನ ಬಾಂಡ್ ಅಂತೇಳಿ ಬಿಡುಗಡೆ ಮಾಡ್ತದೆ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಅದು ಮೊಟ್ಟ ಮೊದಲ ಬಾರಿಗೆ 2007ರಲ್ಲಿ, ಅಂದರೆ ಎಲ್ಲರಿಗಿಂತ ಮೊದಲು. ಇನ್ನು ವಿಶ್ವ ಬ್ಯಾಂಕ್ ಅಂತ ಬರ್ತದೆ. ವಿಶ್ವ ಬ್ಯಾಂಕ್ ಇದು ವರ್ಲ್ಡ್ ಬ್ಯಾಂಕ್ 2008ರಲ್ಲಿ ಗ್ರೀನ್ ಬಾಂಡನ್ನು ಬಿಡುಗಡೆ ಮಾಡಿ ಲೇಬಲ್ ಮಾಡಿದಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವುದಪ್ಪ ಅಂದರೆ ವಿಶ್ವ ಬ್ಯಾಂಕ್. ಮೊದಲ ಬಾಂಡನ್ನು ಬಿಡುಗಡೆ ಮಾಡ್ತದೆ ಗ್ರೀನ್ ಬಾಂಡ್. ಯಾವುದು? ವಿಶ್ವ ಬ್ಯಾಂಕ್. ಎಷ್ಟರಲ್ಲಿ? 2008. ಈಗ ನೆಕ್ಸ್ಟ್ ಮುಂದಿನಕ್ಕೆ ಹೋಗೋಮ್ಮ ಏನಂತಂದರೆ ಅನಿಮಿಯಾ ಮುಕ್ತ ಭಾರತ ಅಂತೇಳಿ ಮಾಡತ್ತಾರೆ. ಅನಿಮಿಯಾ ಮುಕ್ತ ಭಾರತ ಅಂತಂದರೆ, ಈಗ ಅನಿಮಿಯಾ ಎದಕ್ಕೆ ಬರ್ತದೆ ಹೇಳ್ರಿ? ಅನಿಮಿಯಾ ಅಂತಂದ್ರೆ ಏನು? ಅನಿಮಿಯಾ ಅಂತಂದರೆ, ಈಗ ನಿಮ್ಮ ಬಾಡಿ ಇರ್ತದೆ, ಬಾಡಿಯಲ್ಲಿ ಬ್ಲಡ್ ಇರ್ತದೆ. ಬ್ಲಡ್ ಯಾವುದಕ್ಕೆ ಯೂಸ್ ಆಗ್ತದೆ ಅಂದರೆ ನಿಮ್ಮ ಆಕ್ಸಿಜನ್ನ ಎಲ್ಲ ಕಡೆ ಸರಬರಾಜು ಮಾಡ್ತದೆ ನಿಮ್ಮ ಬಾಡಿ. ಅಕಸ್ಮಾತ್ ಆಕ್ಸಿಜನ್ ಇಲ್ಲ ಅಂತಂದರೆ ಬಾಡಿ ಇರಲ್ಲ. ಅಕಸ್ಮಾತ್ ನಿಮ್ಮ ಕಡೆ ಬ್ಲಡ್ ಇಲ್ಲ ಅಂತಂದರೆ ಆಕ್ಸಿಜನೇ ಇರಲ್ಲ. ಆಕ್ಸಿಜನ್ ಎಲ್ಲಕ್ಕೂ ಸಪ್ಲೈ ಆಗಲ್ಲ. ಆ ಆಕ್ಸಿಜನ್ ಬೇಕಂತಂದರೆ ಬ್ಲಡ್ ನಿಮ್ಮಲ್ಲಿ ಜಾಸ್ತಿ ಇರಬೇಕು. ಯಾವುದು? RBCನ ಅಥವಾ WBC ಅಂತ ಕೇಳ್ತಾರೆ. RBC ಅಂದರೆ ರೆಡ್ ಏನು ಕೆಂಪು ರಕ್ತ ಕಣಗಳು. WBC ಅಂದರೆ ವೈಟ್ ಬ್ಲಡ್ ಸೆಲ್ಸ್. ಈಗ RBC ಐತಲ್ಲ ಜಾಸ್ತಿ ಆಯ್ತಪ್ಪ ಅಂತಂದರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಮುಂದೆ ಅದೊಂದು ರೋಗ ಬರ್ತದೆ. ಜಾಸ್ತಿನೂ ಆಗಬಾರ್ದು ಅಷ್ಟೊಂದು, ಬಟ್ ಕಮ್ಮಿ ಆಯ್ತಂದ್ರೆ ಒಂದು ರೋಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಯಾವುದಂದ್ರೆ ಅನಿಮಿಯಾ ಅಂತ ಕರಿತೀವಿ. ಅನಿಮಿಯಾ ಜಾಸ್ತಿ ಆದ್ರೂ ಬರ್ತದೆ, ಕಮ್ಮಿ ಆದ್ರೆ ಬರ್ತದೆ ಅಂತ ಕೇಳ್ತಾರೆ. ಅದು ಕಮ್ಮಿ ಆಯ್ತಪ್ಪ ಅಂದರೆ ಅನಿಮಿಯಾ ರೋಗ ಬರ್ತದೆ. ಈ ಅನಿಮಿಯಾ ರೋಗವನ್ನು ಮುಕ್ತ ಮಾಡೋ ಸಂಬಂಧ ಭಾರತ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದೆ ಸದ್ಯಕ್ಕೆ. ಹಾಗಿದ್ರೆ ಕಾರ್ಯಕ್ರಮ ಯಾವಾಗ ಸ್ಟಾರ್ಟ್ ಮಾಡೈತೆ ಅಂದರೆ 2018ಕ್ಕೆ ಸ್ಟಾರ್ಟ್ ಮಾಡೈತೆ. ಯಾವ ಸಚಿವಾಲಯದಿಂದ ಅಂತಂದರೆ ಕುಟುಂಬ ಕಲ್ಯಾಣ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಂತೇಳಿ ಇಷ್ಟು ಬರ್ತೈತಿ, ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ವಿಶೇಷವಾಗಿ ನಿಮ್ಗೆ ಗೊತ್ತಿರಲಿ, ಅನಿಮಿಯಾ ರಕ್ತದ ಕೊರತೆ ಇದಕ್ಕೆ ಬರೋಕ್ಕೆ ಕಾರಣ ಏನಂತಂದರೆ ಅಲ್ಲಿ ನಿಮಗೆ ಕಬ್ಬಿಣದ ಕೊರತೆ ಆಗುತ್ತೆ. ಕಬ್ಬಿನ ಕೊರತೆ ಆಯ್ತಪ್ಪ ಅಂದರೆ ಅನಿಮಿಯಾ ಬರ್ತದೆ ನೋಡಿ. ಹಾಗಾಗಿ ಶಾಲೆ ಮಕ್ಕಳಿದ್ದಾಗ ನಾವು 1ರಿಂದ 10ನೇ ತರಗತಿ ಇದ್ದಾಗ ಒಂದು ಕಬ್ಬಿಣದ ಮಾತ್ರೆ ಅಂತ ಕೊಡೋರು, ಅಂದರೆ ಪೋಲಿಕ್ ಆ್ಯಸಿಡ್ ಇರೋದು ಅದ್ರಾಗೆ. ಅದನ್ನ ಕೊಟ್ಬಿಟ್ರು ಅಂತಂದರೆ ನಮ್ಗೆ ಅನಿಮಿಯಾ ಬರ್ತಿರ್ಲಿಲ್ಲ. ಸೊ ಅನಿಮಿಯಾ ಬರಲಿಲ್ಲ ಅಂತಂದರೆ ನಾವು ಆರೋಗ್ಯವಾಗಿರ್ತಿದ್ವಿ. ಜಾಸ್ತಿ ನಮಗೆ RBC ರೆಡ್ ಬ್ಲಡ್ ಸೆಲ್ಸ್ ಇರೋದು. ಹಾಗಾಗಿ ಇವಾಗ ಕೂಡ ಎಲ್ಲ ಶಾಲೆಯಲ್ಲಿ ವಿತರಣೆ ಮಾಡ್ತಾರೆ. ಈಗ ಅನಿಮಿಯಾ ಮುಕ್ತ ಭಾರತ ಮಾಡ್ತಾರೆ, ನೆನ್ಪಿಟ್ಟುಕೊಳ್ಳಿ. ಎಸ್ ಸರ್. ನೆಕ್ಸ್ಟ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಬರ್ತದೆ. ಇದರಲ್ಲಿ ಅಂಥದ್ದೇನು ಇಂಪಾರ್ಟೆಂಟ್ ಇಲ್ಲ. ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ನೆನ್ಪಿಟ್ಕೊಳ್ಳಿ, 2019ಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಸ್, ಮುಂದಿನಕ್ಕೆ ಹೋಗೋಣ. ಎಸ್, ಇವಾಗ ನೆಕ್ಸ್ಟ್ ಏನಂತಂದರೆ ಅಪಘಾತ ಆರೈಕೆ ಹಕ್ಕು, ಸಂವಿಧಾನದ 21ನೇ ಆರ್ಟಿಕಲ್ ನೋಡಿ. ಸಂವಿಧಾನದ 21ನೇ ಆರ್ಟಿಕಲ್ ಏನು ಹೇಳ್ತದೆ ಅಂತಂದರೆ ನಮಗೆ ರೈಟ್ ಟು ಲೈಫ್ ಅಂತ ಹೇಳ್ತದೆ. ನಿಮ್ಮದು ರೈಟ್ ಟು ಲೈಫ್ ಅಂತಂದರೆ ನಿಮ್ಮದು ಜೀವಿಸುವಂಥ ಹಕ್ಕು ಯಾವುದಪ್ಪ ಅಂದರೆ ಅದು ಆರ್ಟಿಕಲ್ 21ರ ಪ್ರಕಾರ ನೀವು ಜೀವನ ಮಾಡ್ಬೋದು. ನಿಮ್ಗೆ ಯಾರಾದರೂ ಏನಾದ್ರು ತೊಂದರೆ ಕೊಟ್ಟರೆ ಅವ್ರ ವಿರುದ್ಧ ನೀವು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲಿ ಕೇಸ್ ಹಾಕ್ಬೋದು. ನೀವು ಅಕಸ್ಮಾತ್ ಏನೋ ಫೋನಲ್ಲಿ ಏನೋ ಇಟ್ಕೊಂಡ್ರೆ ಸೀಕ್ರೆಟಾಗಿ, ಆ ಫೋನಲ್ಲಿ ಏನೋ ಇಟ್ಕೊಂಡು ಯಾರೋ ಒಬ್ಬ ಕಸ್ಕೊಂಡ್ರೆ ಅವ್ರ ಮೇಲೆ ಕೇಸ್ ಹಾಕ್ಬೋದು. ಯಾಕಂತಂದ್ರೆ ನಿಮ್ಮದು ರೈಟ್ ಟು ಪ್ರೈವೇಸಿನೂ ಐತಿ, ರೈಟ್ ಟು ಲೈಫ್ನೂ ಐತಿ. ರೈಟ್ ಟು ಪ್ರೈವೇಸಿ ಅದ್ರ ಬರ್ತದೆ ಅಂತ ಕೇಳ್ತಾನೆ, ಆಲ್ರೆಡಿ ಪೊಲೀಸಿಗೆ ಕೇಳ್ತಾನೆ ಇದನ್ನು. ಅದು 21ನೇ ಆರ್ಟಿಕಲ್. ಇನ್ನು ರೈಟ್ ಟು ಲೈಫ್ ಯಾವುದಂದರೆ ಅದು ಕೂಡ 21. ಅವು ನೆನ್ಪಿಟ್ಕೊಳ್ಳಿ. ನೋಡಿಲ್ಲಿ ಗೊತ್ತಾಗುತ್ತೆ ನಿಮ್ಗೆ, ಮುಂದೆ ಹೇಳ್ತೀನಿ ನಿಮ್ಗೆ. ಎಸ್, ಇಷ್ಟು ನೆನ್ಪಿಟ್ಕೊಳ್ಳಿ. ಇನ್ನು ಯಾವ ಪ್ರಕರಣ ಅಂತ ಕೇಳ್ತಾನೆ. ಏನಿದು ಪ್ರಕರಣ ಅಂತಂದರೆ ಸೇವ್ ಲೈಫ್ ಫೌಂಡೇಶನ್ ಆ್ಯಂಡ್ ಆನರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇತರರು ಪ್ರಕರಣ ಅಂತ ಬರ್ತದೆ. ಈ ಪ್ರಕರಣದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಒಂದು ನಿಮ್ಗೆ ಅಪಘಾತ ಆಗಿತ್ತಪ್ಪ ಅಂದರೆ, ಈಗ ಅಕಸ್ಮಾತ್ ಎಲ್ಲೋ ರೋಡ್ ಆಕ್ಸಿಡೆಂಟ್ ಆಗಿರ್ತದೆ. ಆ ರೋಡ್ ಆಕ್ಸಿಡೆಂಟ್ ಆದ ಸಮಯದಲ್ಲಿ ತುರ್ತು ವೈದ್ಯಕೀಯ ಸಂಬಂಧ ನೀವು ಯಾರಿಗೆ ಬೇಕಾದ್ರೂ ಫೋನ್ ಹಚ್ಬೋದು, ಅಥವಾ ನಿಮ್ಗೆ ಯಾರು ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಅವ್ರ ಮೇಲೆ ಕೇಸ್ ಹಾಕೋಂಗಿಲ್ಲ. ಅಲ್ಲಿ ಹೋಗ್ಬಿಟ್ಟು ನೀವು ಕರೆಕ್ಟಾಗಿ ಮೆಡಿಸಿನ್ನ ತೊಗೋಬೋದು, ಕರೆಕ್ಟಾಗಿ ಟ್ರೀಟ್ಮೆಂಟನ್ನು ತೊಗೋಬೋದು. ಅದು ತೊಗೊಳ್ಳೋ ಸಂಬಂಧ ನಿಮಗೆ ಇನ್ನೊಂದು ಮಾಡತ್ತಾರೆ. ಇನ್ನೊಂದು ಕರೆಂಟ್ ಅಫೇರ್ಸಲ್ಲಿ ಬರ್ತೈತೆ, ರಾಹತ್ ಅಂತೇಳಿ ಮಾಡ್ತಾರೆ. ರಾಹತ್ ಅಂದರೆ ರೋಡ್ ಆಕ್ಸಿಡೆಂಟ್ ಸಂಬಂಧ. ಅಂದರೆ ರೋಡ್ ಆಕ್ಸಿಡೆಂಟ್ ಇನಿಷಿಯೇಟಿವ್ ಅಂತೇಳಿ ಪ್ರೋಗ್ರಾಮ್ ಬರ್ತೈತೆ. ಅದು ಕೂಡ ಇತ್ತೀಚೆಗೆ ಬಂತು. ಅಂದರೆ 1 ಅವರಲ್ಲಿ ನಿಮಗೆ ಅಂದರೆ ಗೋಲ್ಡನ್ ಅವರ್ ಅಂತ ಕರಿತೀವಿ. ಗೋಲ್ಡನ್ ಅವರ್ 1 ಅವರಲ್ಲಿ ನೀವು ಟ್ರೀಟ್ಮೆಂಟ್ ತೊಗೋಬೇಕು. ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೆ 25,000 ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಅದನ್ನು ಕೂಡ ಇತ್ತೀಚೆಗೆ ತೊಗೊಂಬಂದಾರೆ, ರಾಹತ್ ಅಂತೇಳಿ. ಅದು ಕೂಡ ನೆನಪಿರಲಿ. ಇನ್ನು ನೆಕ್ಸ್ಟ್ ನೀವೇನಾದ್ರು ಅಪಘಾತ ಮಾಡ್ಕೊಂಡಿರ್ತೀವಿ, ಅದು ನಿಮ್ಗೆ ಜೀವಿಸುವಂಥ ಹಕ್ಕಿದೆ, ಜಲ್ದಿ ಹೋಗಿ ಹಾಸ್ಪಿಟಲ್ ಸೇರುವಂಥ ಹಕ್ಕಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತದೆ ಆರ್ಟಿಕಲ್ 21 ಪ್ರಕಾರ. ಎಸ್ ಸರ್. ಮತಾಂತರಿಗೆ ಮೀಸಲಿಗೆ ಅರ್ಹರಿಲ್ಲ ಅಂತ ಕೊಡ್ತಾರೆ ನೋಡಿ. ಮತಾಂತರ ಇರ್ತಾರೆ ಗೈಸ್. ಅಂದರೆ ಈಗ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಹೋಗಿರ್ತಾರೆ, ಅಥವಾ ಇನ್ಯಾವುದೋ ಧರ್ಮಕ್ಕೆ ಹೋಗಿರ್ತಾರೆ.
ಬಟ್ ಮೂಲ ಜಾತಿ ಬಿಟ್ಟು ಮೂಲ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗಿರ್ತಾರೆ. ಸೊ ಹೋದವ್ರಿಗೆ ಹೋಗಲಿ, ನಮಗೇನು ತೊಂದರೆ ಇಲ್ಲ. ಆರ್ಟಿಕಲ್ 25 ವಿಧಿಯ ಪ್ರಕಾರ ಯಾರು ಬೇಕಾದ್ರೂ ಹೋಗ್ಬೋದು, ಅವ್ರವ್ರ ಇಚ್ಛೆ ಅಂತ ಹೇಳ್ತಾರೆ. ಬಟ್ ಹಂಗೆ ಅಂತೇಳಿ ಹೋದವ್ರಿಗೆ ಏನು ತೊಂದರೆನೂ ಇಲ್ಲ. ಬಟ್ ಏನು ಕೊಟ್ಟೈತೆ ಅಂದರೆ ಮದ್ರಾಸ್ ಸರ್ಕಾರ ಅವ್ರಿಗೆ ಯಾವುದೇ ರೀತಿ ಮೀಸಲಾತಿ ಪಡೆಯೋಕೆ ನೀವು ಅರ್ಹರಲ್ಲ ಅಂತ ತೀರ್ಪು ಕೊಟ್ಟೈತೆ. ಅದು ನೆನಪಿರಲಿ. ಅಂದರೆ ನೀವು ಹೆಂಗೋ ಮುಸ್ಲಿಮ್ ಆಗಿರ್ತೀರಿ, ಈಗ ಮೂಲ ಹಿಂದೂ ಬಿಟ್ಟಿರ್ತೀರಿ, ಹಿಂದೂ ಧರ್ಮದಲ್ಲಿ ಏನೋ ಮೀಸಲಾತಿ ಇರ್ತಾವೆ ನಿಮಗೆ, ಕ್ಯಾಟಗರಿ 3B 3A ಅದಕ್ಕೆ ಸಂಬಂಧಪಟ್ಟಂತೆ 30% 40% ಹಿಂಗೆ ಮೀಸಲಾತಿ ಇರ್ತವೆ. ಅವುಗಳು ನಿಮ್ಗೆ ಸಿಗಂಗಿಲ್ಲ ಅಂತ ಹೇಳ್ತಾರೆ ಅಷ್ಟೇ, ಮತ್ತೊಂದು ಏನಿಲ್ಲ. ಯಾವ ಹೈಕೋರ್ಟ್ ಅಂದರೆ ಮದ್ರಾಸ್ ಹೈಕೋರ್ಟ್. ಮೊದಲ ಬಾರಿಗೆ ಮುನ್ಸಿಪಲ್ ಗ್ರೀನ್ ಬ್ಯಾಂಡನ್ನು ಬಿಡುಗಡೆ ಮಾಡಿದಂತಹ ಮುನ್ಸಿಪಲ್ ಕಾರ್ಪೊರೇಷನ್ ಉತ್ತರ ಪ್ರದೇಶದ ಗಾಜಿಯಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ 2021 ಬಿಡುಗಡೆ ಮಾಡ್ತದೆ. 2030 ಒಳಗಡೆ HIV ಕೊನೆಗೊಳಿಸುವುದಾಗಿ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಓಕೆ, 2020 ಎಷ್ಟಂತ ಕೇಳ್ಬೋದು, 2030 ಒಳಗಡೆ HIV ಕೊನೆಗೊಳಿಸುವುದಾಗಿ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಇತ್ತೀಚೆಗೆ ನೆನಪಿರಲಿ. ನೆಕ್ಸ್ಟ್, ಪಾಕಿಸ್ತಾನದ ಮತ್ತು ಬಾಂಗ್ಲಾ ಗಡಿಯಲ್ಲಿ ಸ್ಮಾರ್ಟ್ ಬಾರ್ಡರ್ ಯೋಜನೆ ಮಾಡ್ತಾರೆ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಎರಡೂ ಕಡೆ ಏನು ಗಡಿ ಬಾರ್ಡರ್ ಬರ್ತದಲ್ಲ, ಎರಡೂ ಕಡೆ ಸ್ಮಾರ್ಟ್ ಬಾರ್ಡರ್ ಅಂತೇಳಿ ರೆಡಿ ಮಾಡ್ತಾರೆ. ಅಂದರೆ ಸ್ಮಾರ್ಟ್ ಕ್ಯಾಮ್ರಾ ಆಗಿರ್ಬೋದು, ರೆಡಾರ, ಸೆನ್ಸಾರ ಇವೆಲ್ಲ ಜಾಸ್ತಿ ಮಾಡ್ತಾರೆ. ಟೆಕ್ನಾಲಜಿ ಜಾಸ್ತಿ ಯೂಸ್ ಮಾಡ್ತಾರೆ ಅಲ್ಲಿ. ಅದು ನೆನಪಿಟ್ಕೊಳ್ಳಿ. ಯಾರು ಒಳಗೆ ಬರಲಾರ್ದಂಗೆ, ಯಾರು ಹೊರಗೆ ಹೋಗ್ಲಾರ್ದಂಗೆ ಅವಳಿಕೋರು ಜಾಸ್ತಿಗೆ ರೀ ನಮ್ಮ ಪಾಕಿಸ್ತಾನ ಬಾಂಗ್ಲಾದೇಶ. ಹಾಗಾಗಿ ಕಮ್ಮಿ ಎಷ್ಟು ಮಂದಿ ನೋಡ್ಬೋದು ಅಲ್ಲ, ಅದಕ್ಕಾಗಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆಡಿ ಮಾಡಿಬಿಟ್ಟು ತಾನೇ ನೋಡ್ತಿರ್ತಿ. ಯಾರು ಒಳಗೆ ಬಂದರೆ ಹಿಂಗೆ ಬಂದ ನೋಡಿ ಮನುಷ್ಯ ಇವ ಏನು ಮಾಡೋದು ಹೇಳಂತೆ ಹೇಳ್ಕೊಡ್ತೈತೆ. ಮುಂದಕ್ಕೆ ಹೋಗೋಮ. ನೂತನ ಅಭಿವೃದ್ಧಿ ಬ್ಯಾಂಕ್ ಅಂತ ಕರಿತೀವಿ, ಅಂದರೆ NDB, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಅದರ 10ನೇ ರಾಷ್ಟ್ರ ಇತ್ತೀಚೆಗೆ ಒಂದು ಸೇರ್ಪಡೆ ಆಗಿದೆ. ಅದು ಯಾವುದಂತಂದರೆ 10ನೇ ರಾಷ್ಟ್ರ NDBಗೆ ಸೇರ್ಪಡೆ ಆಗೈತಿ ಉಜ್ಬೇಕಿಸ್ತಾನ. ಯಾವ ಸ್ಥಾನ? ಉಜ್ಬೇಕಿಸ್ತಾನ. ಹಾಗಿದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕರ್ ಬಗ್ಗೆ ಕೇಳ್ತಾರೆ. ಪ್ರೆಸೆಂಟ್ ಎಷ್ಟಿದಾವೆ ಅಂತಂದರೆ, ಪ್ರೆಸೆಂಟ್ ಸದಸ್ಯತ್ವ ಪಡೆದಿರುವಂಥ ರಾಷ್ಟ್ರಗಳು, ಮೂಲ ಬ್ರಿಕ್ಸ್ ರಾಷ್ಟ್ರಗಳು 2015ಕ್ಕೆ ಎಷ್ಟಿದ್ದಪ್ಪ ಅಂದರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ. ಸದ್ಯಕ್ಕಿರುವಂಥದ್ದು 10 ರಾಷ್ಟ್ರಗಳಿದ್ದಾವೆ. ಹಾಗಾದರೆ 8, 9, 10 ನೆನಪಿಟ್ಕೊಳ್ಳೇಬೇಕು. ಅವು ಯಾವ್ಯಾವು ಅಂತಂದರೆ ನೆನಪಿಟ್ಕೊಳ್ಳಿ. 8ನೇದು 2023ಕ್ಕೆ ಈಜಿಪ್ತ, 9ನೇದು 2025ಕ್ಕೆ ಅಲ್ಜೀರಿಯಾ, 10ನೇದು ಉಜ್ಬೇಕಿಸ್ತಾನ. ಓಕೆ, ಈಜಿಪ್ತ, ಅಲ್ಜೀರಿಯಾ, ಉಜ್ಬೇಕಿಸ್ತಾನ. 10ನೇದು ಯಾವುದು? ಉಜ್ಬೇಕಿಸ್ತಾನ. 9 ಯಾವುದು? ಅಲ್ಜೀರಿಯಾ. ಯಾವುದಕ್ಕೆ? NDB ಯಾವ ಸ್ಥಾಪನೆ ಆಯಿತು? 2014. 2014ರಲ್ಲಿ NDB ಸ್ಥಾಪನೆ ಆಯ್ತಲ್ಲ. 6ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಬ್ರೆಜಿಲ್ನ ಪೋರ್ಟ್ ಲೇಸಾದಲ್ಲಿ ಸ್ಥಾಪನೆ ಮಾಡೋಕೆ ಬ್ರಿಕ್ಸ್ ಒಕ್ಕೂಟ ಒಪ್ಪಿಗೆ ಸೂಚಿಸುವ ಸಂಬಂಧ 2014ರಲ್ಲಿ ಒಂದು ಒಪ್ಪಿಗೆ ಸೂಚಿಸ್ತದೆ. ಬಟ್ ಅದು ಕಾರ್ಯರೂಪಕ್ಕೆ ಬಂದಿದೆ ಯಾವಾಗ ಅಂತಂದರೆ 2015ಕ್ಕೆ ಕಾರ್ಯರೂಪಕ್ಕೆ ಬರ್ತದೆ. ಹಾಗಿದ್ರೆ ಇದೊಂದು ಪ್ರಾದೇಶಿಕ ಕಚೇರಿಯಲ್ಲಿ ಬರ್ತದೆ ಅಂತ ಕೇಳಿದಾಗ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್. ಹಾಗಿದ್ರೆ NDB ಬ್ಯಾಂಕಿನ ಮೊದಲ ಅಧ್ಯಕ್ಷ ಯಾರಂದ್ರೆ ಅದು ಭಾರತದವೇ ಆಗಿರ್ತಾರೆ. ಯಾರಂತಂದರೆ KV ಕಾಮತ್. 2015ರಿಂದ 2020 ತನಕ KV ಕಾಮತ್ ಅವರು ಕೆಲಸ ಮಾಡ್ತಾರೆ. ಅದು ನಮ್ಮ ಭಾರತೀಯರ ನಮ್ಮ ಹೆಮ್ಮೆ. ಇನ್ನು ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ NDB ಅಂತಂದ್ರೆ ದಿಲ್ಮಾ ರೋಸೆಪ್ಪ. ಯಾವ ರೋಸೆಪ್ಪ? ದಿಲ್ಮಾ ರೋಸೆಪ್ಪ 2023ರಿಂದ ಸದ್ಯ ಕೆಲಸ ಮಾಡತ್ತಾರೆ. ಇಷ್ಟು ನೆನ್ಪಿಟ್ಕೊಳ್ಳಿ ಫಾಸ್ಟಾಗಿ. ಸುಮ್ಮನೆ 2 ತಾಸು 3 ತಾಸು ಮ್ಯಾಗ್ಝಿನ್ ಹಿಡ್ಕೊಂಡು ಕೂತ್ರೆ ಒಂದು ಪೇಜ್ ಮುಗಿದ್ರಲ್ಲ. ಬಟ್ 2 ತಾಸಿನಾಗ ಇಲ್ಲಿ ಇಡೀ ಕಂಪ್ಲೀಟ್ ಮ್ಯಾಗ್ಝಿನ ಮುಗಿದಿತ್ತು. ಅದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ನೆನ್ಪಿಟ್ಕೊಳ್ಳಿ. ಇನ್ನು ಫಾಲೋ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಫಾಲೋ ಮಾಡಿದ್ರೆ ಫಾಸ್ಟಾಗಿ ರಿವಿಷನ್ ಮಾಡ್ಕೊಂಡು ಟೈಮ್ ಇಟ್ಕೊಂಡು ಹೋಗ್ತಾರೆ. ಟೈಮ್ನ ಉಳಿಸ್ಬೇಕು ಯಾವಾಗಲೂ. ಇನ್ನೊಂದು NDB ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ. NDB ಅಂತಂದರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲ. NDB ಅಂತಂದರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಎಷ್ಟನೇ ರಾಷ್ಟ್ರ? 10ನೇ ರಾಷ್ಟ್ರ ಉಜ್ಬೇಕಿಸ್ತಾನ ಸೇರ್ಪಡೆ ಆಯಿತು. ಇನ್ನು ಅದೇ ರೀತಿ ADB ಅಂತ ಬರುತ್ತೆ. ADB ಅಂತಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ನಮ್ಮ ಏಷ್ಯಾದಾಗ ಒಂದು ಅಭಿವೃದ್ಧಿ ಬ್ಯಾಂಕ್ ಯಾವುದಪ್ಪ ಅಂದರೆ NDB ಅಲ್ಲ, ADB. ಇದು ಸ್ಥಾಪನೆ ಆಗಿದೆ ಕೇಳಿದ್ದಾರೆ ನೋಡಿ. ಎಷ್ಟನೇದು ಅಂತ ಕೇಳ್ತಾನೆ. 1966ರಲ್ಲಿ ಸ್ಥಾಪನೆ ಆಯಿತು. 1966 ಡಿಸೆಂಬರ್ 19ಕ್ಕೆ ಸ್ಥಾಪನೆ ಆಯಿತು. ಇದರ ಪ್ರದೇಶ ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಪ್ರದೇಶ ಆಗಿರ್ತದೆ. ಹಾಗಿದ್ರೆ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ಮನಿಲಾ, ಫಿಲಿಪೈನ್ಸ್ ದೇಶದ ಮನಿಲಾ. ಮತ್ತು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಂದರೆ ಸದ್ಯಕ್ಕೆ 69 ಇದೆ ನೋಡಿ. ನೆನ್ಪಿಟ್ಕೊಳ್ಳಿ, ಸದ್ಯಕ್ಕೆ 69 ಇದ್ದಾವೆ. ಅದು 69. ಭಾರತ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸದಸ್ಯತ್ವ ಪಡೆದಿದೆ.
ಭಾರತ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸದಸ್ಯತ್ವ ಪಡೆದಿದೆ. ವಿಶ್ವದಾದ್ಯಂತ 31 ಕ್ಷೇತ್ರ ಕಚೇರಿಗಳನ್ನು ಹೊಂದಿದೆ. ನೋಡಿ 69 ದೇಶಗಳಿದಾವಲ್ಲ, 69ರಾಗ 50 ದೇಶ ಇಂಡೋ ಪೆಸಿಫಿಕ್ನಲ್ಲಿ ಬರ್ತಾವೆ. ನೆನ್ಪಿಟ್ಬೋದು, ಪೆಸಿಫಿಕ್ದಾಗೇ ಬರ್ತಾವೆ. ಮುಂದೆ ಫಿಲಿಪೈನ್ಸ್ ದಕ್ಷಿಣ ಏಷ್ಯಾ ದ್ವೀಪ ರಾಷ್ಟ್ರವಾಗಿದ್ದು ಸುಮಾರು 7,100 ದ್ವೀಪಗಳನ್ನು ಒಳಗೊಂಡಿದೆ. ಫಿಲಿಪೈನ್ಸ್ನ ರಾಜಧಾನಿ ಮನಿಲಾ. ಫಿಲಿಪೈನ್ಸ್ನ ಕರೆನ್ಸಿ ಫಿಲಿಪೈನ್ ಪೀಸೋ. ಮುಂದಕ್ಕೆ ಪ್ರಧಾನಿ ಮೋದಿಯವರು ಸ್ಲೋವಾಕಿಯಾಕ್ಕೆ ಪ್ರವಾಸ ಮಾಡ್ತಾರೆ. ಸ್ಲೋವಾಕಿಯಾ ಅನ್ನುವಂಥದ್ದು ಒಂದು ದೇಶ. ಮತ್ತು ಏನಂತ ಕೇಳಿ, ಸ್ಲೋವಾಕಿಯಾಕ್ಕೆ ಏನು ಮಾಡ್ತಾರೆ, ಹೋಗ್ಬಿಟ್ಟು ಅಲ್ಲಿ 12 ವರ್ಷಗಳಲ್ಲಿ 12ನೇ ವಿದೇಶಿ ಪ್ರವಾಸ ಮಾಡ್ತಾರೆ. ಯಾರಂತಂದರೆ ಸ್ಲೋವಾಕಿಯಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಎಷ್ಟನೇ ದೇಶ ಅಂತ ಕೇಳಿದಾಗ ಸ್ಲೋವಾಕಿಯಾ 100ನೇ ದೇಶ. ಏನು ಮಾಡ್ಯಾರ ಅಂತಂದರೆ ಅಲ್ಲಿ ವಿಸಿಟ್ ಕೊಟ್ಟಾರೆ. ವಿಸಿಟ್ ಸುಮ್ಮನೆ ಕೊಡಲ್ರಿ, ಏನಾದ್ರು ಒಪ್ಪಂದ ಮಾಡ್ಕೊಂಡ್ಬರ್ತಾರೆ. ಅದ್ರಾಗ ಕೆಲವೊಂದಿಷ್ಟು ಒಪ್ಪಂದಗಳು ಏನಾದ್ರು ಇಂಪಾರ್ಟೆಂಟ್ ಇದ್ರೆ ನೆನ್ಪಿಟ್ಕೋಬೇಕು, ಓದಿಲ್ಲ ಬಿಡಬೇಕು ಅಷ್ಟೇ. ಹಂಗಿದ್ರೆ ಸ್ಲೋವಾಕಿಯಾಕ್ಕೆ ಹೋಗ್ಯಾರಲ್ಲ, ಇದು ಇಂಪಾರ್ಟೆಂಟ್. ಅವ್ರ ಪ್ರಧಾನಿಗಳನ್ನ ಮತ್ತು ಪತಿಗಳನ್ನ ನೆನ್ಪಿಟ್ಕೋಬೇಕು, ಅಧ್ಯಕ್ಷಗಳನ್ನ. ಯಾಕಂತಂದರೆ 100ನೇ ದೇಶ ರೀ. ಕೇಳ್ಬೋದು ಕ್ವಶನ್. ಸ್ಲೋವಾಕಿಯಾದ ಪ್ರಧಾನಿ ಯಾರಾದರೂ ರಾಬರ್ಟ್ ಪಿಕೋ. ಯಾವ ಪಿಕೋ? ರಾಬರ್ಟ್ ಪಿಕೋ. ಅದು ನೆನ್ಪಿಟ್ಬೋದು. ಇನ್ನು 2026ರಲ್ಲಿ ಸಂತಹ ಪ್ರಶಸ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಯಾವ್ಯಾವಪ್ಪ? ರಾಯಲ್ ಆರ್ಡರ್ ಆಫ್ ದಿ ಪೋಲಾರ್ ಸ್ಟಾರ್ ಅಂತೇಳಿ ಸಿಗ್ತದೆ. ಇನ್ನು ಭಾಳಷ್ಟು ಸಿಗ್ತಾವೆ ಇದಕ್ಕೆ. ಅವೆಲ್ಲ ಮುಂದೆ ಸಿಗೋ ನೋಡೋಮಂತ. ಎಲ್ಲ ಪ್ರಶಸ್ತಿ ಬಗ್ಗೆನೇ ಒಂದು ನೋಡೋಮಂತ. ಈಗ ಸ್ಲೋವಾಕಿಯಾದಾಗ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಸಿಗ್ತದೆ. ಅದು ಯಾವುದಪ್ಪ ಅಂದರೆ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಅಂತ ನೆನ್ಪಿಟ್ಬೋದು. ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್. ದಿ ಆರ್ಡರ್ ಆಫ್ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್ ಅಂತ ಬರ್ತದೆ. ಅದು ಆ ಪ್ರಶಸ್ತಿ ಕೊಡ್ತಾರೆ. ಇನ್ನು ನೆಕ್ಸ್ಟ್, ಫಿಲಿಪೈನ್ಸ್ ದೇಶವು ಗೋಲ್ಡನ್ ರೈಸ್ ಅಂದರೆ ಗೋಲ್ಡನ್ ಅಕ್ಕಿಯನ್ನು ಬೆಳೆಯಲು ಅನುಮತಿ ನೀಡಿದಂತಹ ಜಗತ್ತಿನ ಮೊದಲ ದೇಶ. ಭಾರತ ಬ್ರಹ್ಮೋಸ್ ಕ್ಷಿಪಣಿ ಖರೀದಿಸಿದಂತಹ ಮೊದಲ ದೇಶ ಯಾವುದಪ್ಪ ಅಂದರೆ ಭಾರತದ್ದು ಬ್ರಹ್ಮೋಸ್ ಕ್ಷಿಪಣಿ. ಅದು ಫಿಲಿಪೈನ್ಸ್ ದೇಶ ಆಗಿರ್ತದೆ. ನೋಡಿ, ಫಿಲಿಪೈನ್ಸ್ ದೇಶಗಳಲ್ಲಿ ಅಕ್ಕಿ ಜಾಸ್ತಿ ಬೆಳೀತಾರೆ. ಓಕೆ, ಅಕ್ಕಿಯ ಬೂಟಿ ಅಂತ ಕರೀತಾರೆ. ಅದು ಪ್ರಪಂಚದ ಅಕ್ಕಿಯ ಬೂಟಿ, ನೆನ್ಪಿಟ್ಕೊಳ್ಳಿ. ಮುಂದಕ್ಕೆ ಹೋಗಮಿ. ನೋಡಿ, ಪ್ರಧಾನಿ ಮೋದಿಯವರು ಮತ್ತೆ ಭೇಟಿ ನೀಡ್ಯಾರೆ. ಎಲ್ಲಿ ಭೇಟಿ ನೀಡ್ಯಾರೆ? ಸೆಸೆಲ್ಸ್ಗೆ ಭೇಟಿ ನೀಡ್ಯಾರೆ. ಸೆಸೆಲ್ಸ್ ಅಂದರೆ ಗೊತ್ತಲ್ಲ, ಅದೊಂದು ದೇಶ. ಸೆಸೆಲ್ಸ್ಗೆ ಭೇಟಿ ನೀಡಿ 19 ಮಹತ್ವದ ಒಪ್ಪಂದಗಳನ್ನ ಮಾಡ್ಕೊಂಡವ್ರೆ. 19 ಒಪ್ಪಂದಗಳಲ್ಲಿ ಏನು ಇಂಪಾರ್ಟೆಂಟ್ ಇಲ್ಲ. ಇಂಪಾರ್ಟೆಂಟ್ ಇದ್ದರೆ ಏನು ಹೇಳ್ತೀನಿ ನಿಮ್ಗೆ. ಬಟ್ ಅಲ್ಲಿ ಒಂದು ಆಮೆ ಕಂಡು ಬರುತ್ತೆ. ಆಮೆ ಇಂಪಾರ್ಟೆಂಟಾ ಹೇಳ್ತೀನಿ, ಆಮೆ ಹೆಸರು ಹೇಳ್ತೀನಿ ನೋಡಿ. ಸೆಸೆಲ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಗಾರ್ಡಿಯನ್ ಆಫ್ ದಿ ಬ್ಲೂ ಹಾರಿಜನ್. ಗಾರ್ಡಿಯನ್ ಆಫ್ ದಿ ಬ್ಲೂ ಹಾರಿಜನ್. ಈ ಪ್ರಶಸ್ತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ? ಸೆಸೆಲ್ಸ್ ದೇಶ. ಯಾರಿಗೆ ಕೊಟ್ಟಾರೆ? ಮೋದಿಯವ್ರಿಗೆ ಕೊಟ್ಟಾರೆ. ಮೋದಿಯವ್ರಿಗೆ ತುಂಬ ಪ್ರಶಸ್ತಿಗಳು ಸಿಕ್ಕಾಬಿಡ್ರಿ. ಎಲ್ಲ ಪ್ರಶಸ್ತಿ ಎಲ್ಲ ದೇಶದ ಒಂದು ಹೋದಾಗ ಒಂದು ಕೊಟ್ಟೇ ಬಿಟ್ಟಿರ್ತಾರೆ. ಭಾಳ ಇರ್ತಾವೆ. ಹಾಗಾಗಿ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಎಲ್ಲ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಸೆಸೆಲ್ಸ್ ಸಂಸತ್ನಲ್ಲಿ ಭಾಷಣ ಮಾಡಿದಂತಹ ಮೊದಲ ಭಾರತದ ಪ್ರಧಾನಿ ಯಾರಪ್ಪ ಅಂತಂದರೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಈಗ ಜೋನಾಥನ್ ಅನ್ನುವಂಥ ಆನೆ ಕೇಳ್ತಾರೆ. ಇತ್ತೀಚೆಗೆ ಜೋನಾಥನ್ ಅನ್ನುವಂಥದ್ದು ಒಂದು ಜೀವಿ ಕಂಡು ಬಂದಿತ್ತು. ಅದು ಏನು ಅಂತ ಕೇಳ್ತಾರೆ. ಜೋನಾಥನ್ ಅನ್ನುವಂಥದ್ದು ಒಂದು ಆಮೆ ಇತ್ತೀಚೆಗೆ 1832ರಲ್ಲಿ ಜನಿಸಿತ್ತದು. ಅಂದರೆ ಎಷ್ಟು ವರ್ಷ ಈಗ? 194 ಏಜ್ ಆಗಿರೋದಕ್ಕೆ. 194 ವರ್ಷದ ಹಳೇದ ಅಂತ ಆಮೆ. ದೊಡ್ಡದೈತಿ, ಮನಗಂಡು ದೊಡ್ಡದೈತಿ. ವಿಶ್ವದ ಅತ್ಯಂತ ಹಿರಿಯ ಭೂವಾಸಿ ಪ್ರಾಣಿ ಯಾವುದಂತ ಕೇಳ್ತಾನೆ. JKಯಲ್ಲೂ ಕೂಡ ಕೇಳ್ಬೋದು. ಜೋನಾಥನ್ ಅನ್ನುವಂಥದ್ದು ಬರ್ತದೆ. ಜೋನಾಥನ್ ಅಂದರೆ ಏನು ಅಂತ ಕೇಳ್ಕೊಳ್ಬೋದು. ಆನೆ, ಕಪ್ಪೆ, ಮಂಡ್ಯ ಅಂತೇಳಿ. ಇದೊಂದು ಆಮೆ ಆಗಿರ್ತದೆ ನೋಡಿ. ಆನೆ ಅಲ್ಲ ಆಮೆ. ಇದು ಆಮೆ, ನೆನ್ಪಿಟ್ಕೊಳ್ಳಿ. ಇಲ್ಲಿದೆ ನೋಡಿ, ಮೋದಿಯವರು ಬಂದುಬಿಟ್ಟು ಆಟ ಆಡ್ಸತ್ತಾರ. ನೆನ್ಪಿಟ್ಕೊಳ್ಳಿ. ಇನ್ನು ಅಮಿತ್ಸಾಗ್ ಹೋಗೋಣ ನಾವು. ಆಪ್ರೇಷನ್ ಅಮಿತ್ಸಾಗ್. ಇದನ್ನು ನೋಡ್ಕೊಂಡ್ಬಿಟ್ಟಿವಪ್ಪ ಅಂತಂದರೆ ಇವತ್ತಿನ ಕರೆಂಟ್ ಅಫೇರ್ಸ್ ಇಲ್ಲಿಗೆ ಎಂಡ್ ಮಾಡ್ತೀವಿ ನಾವು. ಯಾಕಂದರೆ ಇದನ್ನು ನೋಡಿದ್ವಿ ಅಂದ್ರೆ ಆಯ್ತು. ಇದರಲ್ಲಿ ಮತ್ತೊಂದು ಏನಿಲ್ಲ. ಮತ್ತು ಮುಂದಿನ ಪಾಠಲ್ಲಿ ಸಿಗ್ತಿಲ್ಲ ನಾವು ನಿಮಗೆ. ನೋಡಿ, ಭೂಕಂಪ ಪೀಡಿತ ವೆನಿಜುವೆಲಾಕ್ಕೆ ಭಾರತದ ನೆರವು. ಅದಕ್ಕೊಂದು ಆಪ್ರೇಷನ್ ಮಾಡ್ಯಾರ್ರಿ. ಆಪ್ರೇಷನ್ ಏನಂತಂದರೆ
ಆಪ್ರೇಷನ್ ಅಮಿತ್ ಸಾದ್ ಅಂತೇಳಿ, ಆಪ್ರೇಷನ್ ಅಮಿತ್ ಸಾದ್, ಆಪ್ರೇಷನ್ ಸ್ನೇಹ ಅಂದಂಗೆ ಅದಕ್ಕೆ ಅರ್ಥ ಆಯ್ತಲ್ಲ, ಆಪ್ರೇಷನ್ ಸ್ನೇಹ. ಈ ಸಿಂಪಲಾಗಿ ನೆನ್ಪಿಟ್ಟುಕೊಳ್ಳಿ. ವೆನಿಜುವೆಲಾದ ರಾಜಧಾನಿ ಯಾವುದು ನೆನ್ಪಿಟ್ಟುಕೊಳ್ಳಿ, ಅದು ಕ್ಯಾರಕಸ್. ಯಾವ ಕಸಪ್ಪ? ಕ್ಯಾರಕಸ್. ಅಷ್ಟು ನೋಡಿಕೊಂಡ್ರೆ ಸಾಕು. ಮತ್ತು ಅದರಲ್ಲಿ ಏನು ನೋಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ಈಗ ವೆನಿಜುವೆಲಾದಲ್ಲಿ ಇದೇ ಮೊದಲು ಸಂಭವಿಸಿದಂತಹ ಭೂಕಂಪದ ಇತಿಹಾಸ ನೋಡಿದಾಗ 1530ರಲ್ಲಿ ಈ ದೇಶದ ಕುಮಾನ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ದುರಂತ ಸಂಭವಿಸಿತ್ತು. ನಂತರ 1818ರಲ್ಲಿ ಕ್ಯಾರಕನ್ ವಿಷಕಾರಿ ಭೂಕಂಪ ಸಂಭವಿಸಿತ್ತು. ನೋಡಿ, ನೆನ್ಪಿಟ್ಟುಕೊಳ್ಳಿ, ಕ್ಯಾರಕಸ್ ಏನಂತಂದರೆ ನೆನ್ಪಿಟ್ಟುಕೊಳ್ಳಿ, ಕ್ಯಾರಕಸ್ ವೆನಿಜುವೆಲಾದ ರಾಜಧಾನಿ. ಕೇಳ್ತಾರೆ, ನೆನ್ಪಿಟ್ಟುಕೊಳ್ಳಿ. ಎಸ್ ಗೈಸ್, ಎಲ್ಲರೂ ಇಟ್ಟತಕ್ಕ ಆರಾಮ್ ಎಂಜಾಯ್ ಮಾಡ್ಕೊಂಡು ಕ್ಲಾಸ್ ಕೇಳಿದಿರಿ ಮತ್ತು ನಿಮ್ದು ಎಲ್ಲೂ ಟೈಮ್ ವೇಸ್ಟ್ ಮಾಡಿಲ್ಲ ಅಂತ ಅಂದ್ಕೊತೀನಿ. ಸೊ ನೇರ ದಿಟ್ಟ ನಿರಂತರವಾಗಿಯೇ ನಾವು ಕ್ಲಾಸಸನ್ನು ಮಾಡಿದ್ದೀವಿ. ಎಲ್ಲಿ ಹಲ್ಕಿಸೋದು, ತಮಾಷೆ ಮಾಡೋದು ಆ ಥರದ್ದು ಏನೋ ನಮ್ಮ ಕ್ಲಾಸಲ್ಲಿ ಇರೋದಿಲ್ಲ. ಯಾಕಂದರೆ ನಮ್ಮದು ವೆರಿ ಇಂಪಾರ್ಟೆಂಟಾಗಿ ನಮಗೆ ಏನು ಬೇಕು, ಒಂದು ಜಾಬ್ ಬೇಕು. ಜಾಬ್ ಬೇಕಲ್ಲ, ಎಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ, ಏನು ನಮ್ಮದು ಕ್ವಾಲಿಟಿ ಕೊಡಬೇಕಲ್ಲ ಅದನ್ನು ಕೊಟ್ಟಿರ್ತೀವಿ ನಾವು. ನೋಡಿ, ಇಡೀ ಜುಲೈ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗ್ಝಿನನ್ನು ಮುಗಿಸುವಂಥ ಪ್ರಯತ್ನ ಯಾವುದೇ ರೀತಿ ಟೈಮ್ನ ವೇಸ್ಟ್ ಮಾಡ್ದಂಗೆ ಮುಗಿಸ್ಕೊಡ್ತೀವಿ. ಆಲ್ರೆಡಿ ಪಾರ್ಟ್ 1 ಕೂಡ ಆಗಿದೆ. ಈಗ ಪಾರ್ಟ್ 2, ಇದು ಪಾರ್ಟ್ 2 ಆಗಿದೆ, ಇದು ಕೂಡ ಆಯಿತು. ಇನ್ನು ನೆಕ್ಸ್ಟ್ ಪಾರ್ಟ್ 3, 4, 5 ಬರ್ತವೆ. ಫೈನಲ್ ಆಗಿ ನಿಮ್ಮದೊಂದು ಫೈನಲ್ ಮ್ಯಾರಥಾನ್ ಕೂಡ ಇರ್ತದೆ, ಒಂದು 5 ಗಂಟೆದ್ದು. ಆ 5 ಗಂಟೆ ನೋಡ್ಕೊಂಡ್ಬಿಟ್ರೆ ಸಾಕು, ಇಡೀ ನಿಮಗೆ ಎಲ್ಲ ಕ್ವಶನ್ಸ್ಗಳು ಅಲ್ಲೇ ಕವರ್ ಆಗಿಬಿಡ್ತವೆ. ಓಕೆ, ಒಂದು ಜುಲೈ ತಿಂಗಳ ಈ ರೀತಿ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಏನು ಇಂಪಾರ್ಟೆಂಟ್ ಹೇಳಿದ್ನಲ್ಲ ಅಷ್ಟು ಓದ್ಕೊಂಡ್ರೆ ಸಾಕು, ಮತ್ತು ಓದುವಂಥ ಅವಶ್ಯಕತೆ ಇರೋಲ್ಲ ಮ್ಯಾಗ್ಝಿನ್ನ. ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು ಮತ್ತು ಒಂದು ಕ್ಲಾಸ್ ಆಗಿತ್ತು. ಈ ಕ್ಲಾಸ್ ನಿಮಗೇನಾದ್ರು ಹೆಲ್ಪ್ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇಬ್ಬರು ಜನಕ್ಕೆ ಶೇರ್ ಮಾಡಿ ಸಾಕು. ಮತ್ತು ನಿಮಗೇನಾದರೂ ಪರ್ಸ್ನಲಿ ಹೆಲ್ಪ್ ಆಗಿತ್ತು ಅಂದರೆ ಒಂದು ಒಳ್ಳೆ ಕಮೆಂಟ್ ಮಾಡಿ ಅದು ಖಂಡಿತ ರಿಪ್ಲೈ ಕೊಡ್ತೀನಿ. ಮತ್ತು ಒಂದು ಸ್ವಲ್ಪ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೋಬೋದು. ನೋಡಿ, ಇದೇ ರೀತಿ ಹೆಲ್ಪ್ಫುಲ್ ಕಂಟೆಂಟ್ಗಳಿಗಾಗಿ. ನೆಕ್ಸ್ಟ್ ನಾವು ಜನವರಿಯಿಂದ ಪೊಲೀಸ್ ಎಕ್ಸಾಮ್ ಅಲ್ಲ, ವಿಲೇಜ್ ಕಮ್ಯುನಿಟಿ ಎಲ್ಲ ಬರ್ತವೆ. ಜನವರಿಯಿಂದ ಜುಲೈ ತಿಂಗಳವರೆಗಿನ ಎಲ್ಲ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನ ಕಂಪ್ಲೀಟ್ ಮಾಡುವಂತಹ ಧ್ಯೇಯವನ್ನು ಹೊಂದಿದ್ದೇವೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಮಾಡ್ಕೋಬೋದು. ಥ್ಯಾಂಕ್ ಯು.